ಅಂತರ್ವಾಣಿಯನ್ನು ಆಲಿಸುವ ಎಲ್ಲ ಬಂಧುಗಳಿಗೆ ಶರಣಾರ್ಥಿ. ನಾನು ಎಂದಿನಂತೆ ತಮ್ಮೊಂದಿಗೆ ಶಿವರಾಜ್ ಶಾಸ್ತ್ರಿ. ಇವತ್ತು ವಿಶೇಷ ವ್ಯಕ್ತಿ ಕಾರ್ಯಕ್ರಮದಲ್ಲಿ ಒಬ್ಬರು ಗಣ್ಯಮಾನ್ಯ ವ್ಯಕ್ತಿಗಳು ನಮ್ಮೊಂದಿಗಿದ್ದಾರೆ. ಅವರೇ ಶ್ರೀ ಶರಣು ಪಪ್ಪ ಅವರಿದ್ದಾರೆ. ಶರಣು ಪಪ್ಪ ಅವರ ಹೆಸರು ಕೇಳದೇ ಇರತಕ್ಕಂಥ ಕಲಬುರಗಿಯ ಜನತೆ ಇಲ್ಲ. ಅವರ ವ್ಯಕ್ತಿತ್ವ ಬಹು ವಿಶೇಷವಾದದ್ದು, ಬಹುಮುಖಿ ವ್ಯಕ್ತಿತ್ವ ಅವ್ರದ್ದು. ಆಮೇಲೆ ಎಲ್ಲಕ್ಕಿಂತ ವಿಶೇಷವಾಗಿ ಸಮಾಜದ ಬಗ್ಗೆ ಕಳಕಳಿ ಇದೆ, ಬಡವರ ಬಗ್ಗೆ ಕಳಕಳಿ ಇದೆ, ಸಮಾಜಕ್ಕಾಗಿ ಏನನ್ನಾದರೂ ಒಳಿತು ಮಾಡಬೇಕು ಅನ್ನುವ ಅಭಿಪ್ಸೆ ಇದೆ. ಮುಖ್ಯವಾಗಿ ಶರಣರ ಪರಮ ಭಕ್ತರಲ್ಲಿ ಇವರು ಒಬ್ಬರಾಗಿದ್ದಾರೆ. ಈಗ ಪ್ರಸ್ತುತ ಅವರು ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಏನಿದೆ ಇದರ ಅಧ್ಯಕ್ಷರಾಗಿ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಇಂಥ ಒಬ್ಬ ವಿಶೇಷ ವ್ಯಕ್ತಿ ಅಂತರ್ವಾಣಿಗೆ ಆಗಮಿಸಿರುವುದು ನಮ್ಮೆಲ್ಲರ ಭಾಗ್ಯ ಅಂತ ಭಾವಿಸಿಕೊಂಡು ಶ್ರೀ ಶರಣು ಪಪ್ಪ ಅವರಿಗೆ ಅಂತರ್ವಾಣಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ ಸರ್, ಧನ್ಯವಾದಗಳು ಸರ್. ಇಂಥ ಒಂದು ಅಂತರ್ವಾಣಿ ಪೂಜ್ಯ ಶರಣಬಸಪ್ಪ ಅಪ್ಪ ಅವರು ಸ್ಥಾಪನೆ ಮಾಡಿದ್ದಾರೆ. ಅಂತರ್ವಾಣಿ ಸಮುದಾಯ ರೇಡಿಯೋ ಕೇಂದ್ರ ಇದು. ಈ ಸ್ಟುಡಿಯೋಕ್ಕೆ ತಾವು ಮೊದಲ ಬಾರಿಗೆ ಆಗಮಿಸಿದ್ದೀರಾ, ಹೇಗೆ ಅನಿಸ್ತಾ ಇದೆ ತಮಗೆ? ಶಿವರಾಜ್ ಶಾಸ್ತ್ರಿ ಅವರಿಗೆ ನಾನು ಮೊದಲೇದಾಗಿ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಈ ಒಂದು ಅವಕಾಶ ನನಗೆ ಶ್ರೀ ಶರಣಬಸವೇಶ್ವರ ಆಶೀರ್ವಾದದಿಂದ ಈ ಒಂದು ಸ್ಟುಡಿಯೋ ಕಲಬುರಗಿನಲ್ಲಿ ಅಂತರ್ವಾಣಿ ಶುರು ಆಗೋದಕ್ಕೆ ನಮ್ಮ 8ನೇ ಪೀಠಾಧಿಪತಿಗಳಾದಂಥ ಶ್ರೀ ಶರಣಬಸವೇಶ್ವರ ಅಪ್ಪಾಜಿಯವರು, ಶರಣಬಸಪ್ಪ ಅಪ್ಪಾಜಿ ಅವ್ರದ್ದು ಬಹಳಷ್ಟು ಒಂದು ಕೊಡುಗೆ ಇದೆ. ಈ ಒಂದು ಸ್ಟುಡಿಯೋ ಮಾಡಬೇಕಂದ್ರೆ ಈ ಸ್ಟುಡಿಯೋದಿಂದ ಏನು ಯಾವುದೇ ರೀತಿಯ ಲಾಭ ನೋಡಿಕೊಂಡು ಈ ಸ್ಟುಡಿಯೋನ್ನು ಮಾಡಿಲ್ಲ ಅಪ್ಪಾಜಿಯವರು. ಸೊ ಇದು ನಮ್ಮ ಕಲಬುರಗಿ ಜನತೆಗೆ ಒಂದು ಒಳ್ಳೆಯ ಧಾರ್ಮಿಕ ಒಂದು ಕಾರ್ಯಕ್ರಮಗಳು ನಡೆಸ್ಕೊಡೋಕ್ಕೆ ಇವತ್ತಿನ ದಿವಸ ಈ ಒಂದು ಸ್ಟುಡಿಯೋನ್ನು ಮಾಡಿದ್ದಾರೆ. ಮೊದಲನೇದಾಗಿ ನಾನು ಅವರಿಗೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಸರ್. ಬಹಳ ಸಂತೋಷ ಸರ್. ಈಗ ತಮ್ಮ ಕೌಟುಂಬಿಕ ಹಿನ್ನೆಲೆ ಕುರಿತಾಗಿ ತಮ್ಮ ಕುಟುಂಬ, ತಮ್ಮ ತಂದೆ ತಾಯಿಯರು, ಎಷ್ಟು ಜನ ತಾವು ಅಣ್ಣ ತಮ್ಮಂದಿರು, ಈ ಕೌಟುಂಬಿಕ ಹಿನ್ನೆಲೆ ಕುರಿತಾಗಿ ಒಂದೆರಡು ಮಾತು ನೋಡಿ. ನಾನು ಭಾಳಷ್ಟು ಒಂದು ಲೋವರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯ ಒಂದು ಸದಸ್ಯ. ನಮ್ಮ ತಂದೆಯವರು ವೆಟರ್ನರಿ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಿದ್ರು. ನಮ್ಮ ತಾತವರು ಅಯ್ಯಪ್ಪ ಪಪ್ಪ ಅಂಥೇಳಿ, ಅವರಿಗೆ ಒಂದು ಗಂಡು ಮಗ ನಮ್ಮ ತಂದೆಯವರು, ಹಾಗೆ ಮತ್ತು ಒಂದು ಮಗಳು ಮಹಾದೇವಪ್ಪ ಪಪ್ಪ ಅವರ ನಾನು ಮಗನು. ನಾವು ಒಟ್ಟು 9 ಜನ ಮಕ್ಕಳು ಮಹಾದೇವಪ್ಪ ಪಪ್ಪ ಅವರಿಗೆ. ನಮ್ಮ ತಂದೆಯವರು ನಮ್ಮ ತಾತವ್ರಿಗೆ ಒಬ್ಬರೇ ಮಗ ಇದ್ದರು. ಆದರೆ ಮುಂದೆ ನಾವು ಒಟ್ಟು 9 ಮಕ್ಕಳು, ನಾನು 4ನೇದವನು. 4 ಜನ ಗಂಡಸು ಮಕ್ಕಳು ಹಾಗೂ ಮತ್ತು ಹೆಣ್ಣು ಮಕ್ಕಳು 5 ಜನ ನನಗೆ ಸಿಸ್ಟರ್ಸ್. ದೊಡ್ಡ ಕುಟುಂಬ. ಎಸ್ ಸರ್. 9 ಜನ ಮಕ್ಕಳು ನಿಮ್ಮ ತಂದೆ ತಾಯಿ? ಹೌದು ಸರ್. ಮಹಾದೇವಪ್ಪ ಪಪ್ಪ. ಹೌದು ಸರ್. ತಾಯಿಯವರ ಹೆಸರೇನು? ನನ್ನ ತಾಯಿಯ ಹೆಸರು ಶಾಂತಾಬಾಯಿ ಮಹಾದೇವಪ್ಪ ಪಪ್ಪ. ನಮ್ಮ ಈ ಒಂದು ಕುಟುಂಬ 9 ಜನ ಮಕ್ಕಳಿಗೆ ಮತ್ತು ನಮ್ಮ ತಂದೆಯವರಿಗೆ ಆಗಿರ್ಬೋದು ಇವತ್ತು ದಿವಸ ಈ ಒಂದು ದೊಡ್ಡ ಕುಟುಂಬವನ್ನು ಇಲ್ಲಿವರೆಗೆ ಏನಲ್ಲ ಅವಿಭಾಜ್ಯ ಒಂದು ಕುಟುಂಬ ನಡ್ಸ್ಕೊಂಡು ಬಂದಂತಕ್ಕಿ ನನ್ನ ತಾಯಿ. ಇವತ್ತಿನ ದಿವಸ ನಮ್ಮ ಜೊತೆ ನಮ್ಮ ತಂದೆಯವರಿಲ್ಲ, ಆದರೆ ನಾವು ನಮ್ಮ ತಾಯಿ ಮತ್ತು ಎಲ್ಲ ನನ್ನ ಮನೆಗೆ ಬಂದಂಥ ನನ್ನ ತಮ್ಮಂದಿರ ಹೆಂಡತಿಯರಾಗಿರ್ಬೋದು, ಅಣ್ಣನ ಹೆಂಡತಿ ಆಗಿರ್ಬೋದು, ನನ್ನ ಮಿಸ್ಸಸ್ ಎಲ್ಲರೂ ಕೂಡ್ಕೊಂಡು ಇವತ್ತಿನ ದಿವಸ ಒಂದೇ ಫ್ಯಾಮಿಲಿನಲ್ಲಿ ನಾವು ಜಾಯಿಂಟ್ ಫ್ಯಾಮಿಲಿ. ಸುಮಾರು ಈಗ ನಾವು 17 ಜನ ನಮ್ಮ ಫ್ಯಾಮಿಲಿಯಲ್ಲಿ ಇದ್ದಿದ್ದೇವೆ ನಾವು. ಬಹಳ ವಿಶೇಷ, ಬಹಳ ಸಂತೋಷ ಆಯಿತು. ಇವತ್ತೆಲ್ಲ ಬಹಳ ಸಣ್ಣ ಸಣ್ಣ ಕುಟುಂಬಗಳು, ಒಂದು ಜಾಯಿಂಟ್ ಫ್ಯಾಮಿಲಿ ಒಂದು ನಿದರ್ಶನ ಕೊಟ್ಟಿದ್ದೀರ ತಾವು. ಜೀವಂತ ನಿದರ್ಶನ ಇದೆ ತಮ್ಮ ಕುಟುಂಬ, ಅವಿಭಕ್ತ ಕುಟುಂಬದ ನಿದರ್ಶನ. ಬಹಳ ಸಂತೋಷ ಸರ್. ತಮ್ಮ ಮೂಲ ಊರು ಯಾವುದು? ಮೂಲ ಕಲಬುರಗಿಯವರ ಅಥವಾ ಬೇರೆ? ಇಲ್ಲ, ನಾವು ಮೂಲತಃ ಕಲಬುರಗಿಯವರೇ. ನಾವು ನಮ್ಮ ತಾತ ಅವ್ರು ಹಿಡ್ಕೊಂಡು ನಾವು ಕಲಬುರಗಿದವರೇ ನಾವು. ಓಹೋ ಸರಿ. ಸರ್ನೇಮ್ ಬಹಳ ಚೆನ್ನಾಗಿದೆ, ಪಪ್ಪ ಅನ್ನೋದು. ಇದೇನು ಪ್ರೀತಿಯಿಂದ ಜನರು ಕರೆದಿರೋದು ಅಥವಾ ಮೂಲ ಸರ್ನೇಮ್ ಹಿಂಗೆ ಇದೆ? ಇದು ಮೂಲ ಸರ್ನೇಮೇ ಈ ಥರನೇ ಇದೆ ಸರ್. ನನಗೆ ಒಂದು ಈಗ ನೀವು ಪಪ್ಪ ಅನ್ನೋ ಒಂದು ಸರ್ನೇಮ್ ಬಗ್ಗೆ ಮಾತಾಡ್ತೀರಿ ಅಂದರೆ, ನಾನು ಒಂದು ಸಾರಿ ನನ್ನ ಮಗನ ಒಂದು LKG ಅಡ್ಮಿಷನ್ ಸಲುವಾಗಿ ನಾವು ಅಪ್ಪಾಜಿಯವ್ರ ಕಡೆಗೆ ಹೋಗಿದ್ವಿ. ಅದು ನನಗೆ ನೆನಪಾಗುತ್ತೆ. ಏನಪ್ಪ ನಿನ್ನ ಹೆಸರು ಅಂತ ಕೇಳಿದ್ರೆ ನನಗೆ ಶರಣಬಸಪ್ಪ, ಸರ್ನೇಮ್ ಏನೋ ಪಪ್ಪ ಅಂದ. ನಾನು ಶರಣಬಸಪ್ಪ ಅಪ್ಪ, ನೀನು ಶರಣಬಸಪ್ಪ ಪಪ್ಪ. ಭಾಳಷ್ಟು ಅವರಿಗೆ ಒಂದು ಥರ ಖುಷಿ ಅನ್ನಿಸ್ತಿತ್ತು ಅವಾಗ. ಅದು ಇನ್ನೂ ತನಕ ನನಗೆ ಆ ಒಂದು ಸಂದರ್ಭ ನನಗೆ ನೆನಪಿದೆ. ಅಪ್ಪಾಜಿ ಭಾಳ ಜೋಕ್ ಮಾಡಿದ್ರು ಅವತ್ತು ದಿವಸ ನನಗೆ. ಸರ್, ಈಗ ತಮ್ಮ ತಂದೆ ತಾಯಿ ಎಲ್ಲ ಮೊದಲಿಂದಲೂ ತಮ್ಮ ಕುಟುಂಬ ಶರಣಬಸವೇಶ್ವರರಿಗೆ ಬಹಳ ಭಕ್ತಿಯಿಂದ ನಡ್ಕೊಂಡವರು, ಪರಮ ಭಕ್ತರು ನೀವು ಶರಣಬಸವೇಶ್ವರ. ಹೌದು ಸರ್. ನಮ್ಮ ಮುತ್ತೆಯವರು
ಅವಾಗಿನ ಮೊದಲಿನ ದಿವಸ ನಮ್ದು ಒಂದು ಹೊಲ ಇದೆ ಸರ್ ಗುಂಡುಗುರ್ತಿನಲ್ಲಿ, ಚಿತ್ತಾಪುರದಲ್ಲಿ ಗುಂಡುಗುರ್ತಿನಲ್ಲಿ. ಆ ಹೊಲದಾಗ ಏನು ಬೆಳೆದ್ರು ಕೂಡ ಮೊದಲೇ ನಾವು ದಾಸೋಹ ಹಚ್ಚಿನೇ ನಾವು ಮನೆಯಾಗ ಊಟ ಮಾಡ್ತಿದ್ವಿ. ಆ ಥರ ಒಂದು ನಡ್ಕೊಂಡು ಬಂದಿದ್ದು ಆ ಹಿಂದಿನ ದಿನಗಳಿಂದನೂ ನಮ್ಮದು ಫ್ಯಾಮಿಲಿನಲ್ಲಿ ನಡ್ಕೊಂಡು ಬಂದಿದ್ದು. ಈಗ ನಾವು ಹೊಲ ಮಾಡೋದಿಲ್ಲ, ಬೇರೆದವ್ರು ಮಾಡ್ತಾರೆ. ಮೊದಲೇನಾದರೂ ನಮ್ಮ ಹೊಲದಲ್ಲಿ ಬೆಳೆದಿದ್ದು ಮೊದಲು ನಾವು ದಾಸೋಹ ಕೊಟ್ಟೆ ನಾವು ಊಟ ಮಾಡ್ತಿದ್ದೀವಿ ಸರ್. ಶರಣ ಬಸವೇಶ್ವರರ ಭಕ್ತಿಯ ಪರಂಪರೆಯನ್ನು ಇವರು ಅನುಸರಣೆ ಮಾಡ್ತಾ ಬಂದಿದ್ದಾರೆ. ನಮ್ಮ ಭಾಗದಲ್ಲಿ ರೈತರು ಏನೇ ಬೆಳೆದ್ರು ಮೊದಲು ಅಪ್ಪನ ದಾಸೋಹ ಕೊಡ್ರಿ, ಶರಣ ಬಸವೇಶ್ವರ ದಾಸೋಹ ಕೊಡ್ರಿ ಅಂತ ಎತ್ತಿ ಮದನ ಅಂತೇಳಿ ತೆಗೆದಿಡ್ತಾರೆ. ಆ ಪರಂಪರೆಯಲ್ಲಿ ಇವರು ಪಪ್ಪ ಅವರು ಬಂದರೆ ಅಪ್ಪನ ದಾಸೋಹಕ್ಕೆ ನಿತ್ಯವೂ ಅರ್ಪಣ ಪಪ್ಪ ಅವರ ಕುಟುಂಬದಿಂದ. ಭಾಳ ಸಂತೋಷ ಸರ್. ಈಗ ತಾವು ತಮ್ಮ ವಿದ್ಯಾಭ್ಯಾಸದ ಬಗ್ಗೆ ಒಂದಿಷ್ಟು ಮಾತುಗಳು. ನನ್ನ ವಿದ್ಯಾಭ್ಯಾಸ ನಾನು ಕಲಬುರಗಿ ಮಕ್ತಂಪುರ ಬಡಾವಣೆಯಲ್ಲಿರುವಂಥ ಒಂದು ಗುರು ಬಸವೇಶ್ವರ ಮಠ, ಆ ಮಠದಲ್ಲಿ ಬಸವೇಶ್ವರ ಒಂದು ಪ್ರಾಥಮಿಕ ಶಾಲೆ ಇತ್ತು. ಆ ಶಾಲೆಯಲ್ಲಿ ನಾನು 7ನೇ ತರಗತಿಯವರೆಗೆ ನಾನು ಓದಿದ್ದು. ಅಲ್ಲಿ ನಾನು ಏನು ಅಂಥ ಒಂದು ಜಾಣ ಸ್ಟೂಡೆಂಟ್ ಅಲ್ಲ, ಎಕ್ಸ್ಟ್ರಾರ್ಡಿನರಿ ಸ್ಟೂಡೆಂಟ್ ಅಲ್ಲ, ನಾನು ಲಾಸ್ಟ್ ಬೆಂಚ್ ಸ್ಟೂಡೆಂಟೇ ಆಗಿದ್ದೆ 7ನೇ ತರಗತಿವರೆಗೂ ಕೂಡ. ಅಲ್ಲಿಂದ ನನ್ನ ಹೈಸ್ಕೂಲ್ ಏನಲ್ಲ ಶರಣಬಸವೇಶ್ವರ ಒಂದು ಶಾಲೆ SB ಸ್ಕೂಲ್ನಲ್ಲಿ ಆಯ್ತಂದು 8ನೇಲಿಂದ 10ನೇ ತರಗತಿವರೆಗೆ. ಸೊ ಅಲ್ಲಿಂದ ನಾನು ಮುಂದೆ ನಾನು ಓದಿದ್ದು ಬರೀ 2 ವರ್ಷ ಮಾತ್ರ SSLC. ನಂತರ ನಾನು ನನ್ನ ಡಿಪ್ಲೊಮಾ ಇನ್ ಫಾರ್ಮಸಿ HK ಸೊಸೈಟಿಯಿಂದ ನಾನು ಮಾಡಿದೆ. 2 ವರ್ಷ ಡಿಪ್ಲೊಮಾ ಫಾರ್ಮಸಿ ಮುಗಿಸ್ಕೊಂಡು ಕೇಸಿಂದ ಮುಂದೆ ನಾನು ನನ್ನ ಜೀವನದಲ್ಲಿ ಮೆಡಿಕಲ್ ರಿಪ್ರೆಸೆಂಟೇಟಿವ್ ಆಗಿ ನಾನು ಕೆಲಸ ಮಾಡೋಕ್ಕೆ ಶುರು ಮಾಡಿದೆ ಸರ್. ಡಿಪ್ಲೊಮಾ ಫಾರ್ಮಸಿ ಮಾಡಿದ್ದೀರಾ ಸರ್? ಹೌದು ಸರ್. ಅವಾಗ ಹೇಗೆ SLC ಮುಗಿದ ಕೂಡಲೇ ಅದಕ್ಕೆ ಕೊಡ್ತಿದ್ದೀರಾ ಸರ್? ಹೌದು ಸರ್. SLC ಮುಗಿದ ನಂತರ 2 ವರ್ಷ ಡಿಪ್ಲೊಮಾ ಇನ್ ಫಾರ್ಮಸಿ ಇತ್ತು ಸರ್. ಅದು ಮಾಡಿದ್ರಿ ನೀವು? ಎಸ್ ಸರ್. ಓಹೋ, ಇದೇ ಮಾಡಬೇಕು ಈ ಕೋರ್ಸು ಅಂತ ಯಾರಾದರೂ ಮನೆಯವ್ರು ಒತ್ತಾಯನ ಅಥವಾ ತಾವೇ ಇಚ್ಛೆಪಟ್ಟು ಮಾಡಿದ್ರೆ ಹೇಗೆ? ನನಗೆ ನೋಡಿ ಸರ್, ನಾನು ಮೊದಲೇ ಹೇಳೋದು, ನಾನೇನಂತ ಹುಷಾರ ಒಂದು ವಿದ್ಯಾರ್ಥಿ ಆಗಿರಲಿಲ್ಲ. ನನ್ನ ಮನೆಯಲ್ಲಿ ಒಬ್ಬರು ನನಗೆ ಅಂದರೆ ಒಬ್ಬರು ಕಾಲೇಜ್ ಸ್ಟೂಡೆಂಟ್ ಇದ್ದರು. ಅವರು ಡಿ ಫಾರ್ಮಸಿ ಮಾಡಿಕೊಂಡು ಮುಂದೆ ಅವರು ಸಿವಿಲ್ ಇಂಜಿನಿಯರಿಂಗ್ ನಮ್ಮ ಅಲ್ಲೇ ಗುಲ್ಬರ್ನಲ್ಲೇ ಮಾಡಿದ್ರು, ಡಿಪ್ಲೊಮಾ ಸಿವಿಲ್ ಮಾಡಿದ್ರು. ಅವ್ರ ಹೆಸರು ಚಂದ್ರಕಾಂತ್ ಸಾವರ್ಗಾವೆ ಅಂತ, ಮಹಾರಾಷ್ಟ್ರದವರು. ಅವರು ಡಿ ಫಾರ್ಮಸಿ ಮಾಡಿದ್ರು. ಇದು ಒಳ್ಳೇದಂತ ಅವ್ರು ಹೇಳಿದಾಗ ನಾನು ಡಿ ಫಾರ್ಮಸಿ ಮಾಡಿದ್ದು. ನನಗೆ ಏನು ಮಾಡಬೇಕು SLC ಆದ ನಂತರ ನನಗೇನೂ ಗೊತ್ತಿರಲಿಲ್ಲ ಸರ್. ಆದರೆ ಅವರ ಒಂದು ಚಂದ್ರಕಾಂತ್, ಇವತ್ತಿನ ದಿನ ಅವರಿಗೆ ನಾವು ಚಂದ್ರಕಾಂತ್ ಮಾಮ ಅಂತ ಹೇಳ್ತೀವಿ, ಅವರ ಮಾರ್ಗದರ್ಶನದಲ್ಲಿ ನಾನೇನದಲ್ಲ ಡಿಪ್ಲೊಮಾ ಇನ್ ಫಾರ್ಮಸಿ ಮಾಡಿ ಸರ್ ಆ ದಿನಗಳಲ್ಲಿ. ಅವರ ಮಾರ್ಗದರ್ಶನದಲ್ಲಿ ಡಿಪ್ಲೊಮಾ ಇನ್ ಫಾರ್ಮಸಿ ಮಾಡಿದ್ರಿ. ಹೌದು. ಅದು ಆದ ಕೂಡಲೇ ಉದ್ಯೋಗಕ್ಕೆ ಸೇರ್ಕೊಂಡ್ರಿ ಸರ್? ಹಾಂ ಸರ್. ನನ್ನ ಡಿಪ್ಲೊಮಾ ಇನ್ ಫಾರ್ಮಸಿ ಮುಗಿದ ನಂತರ ಮೆಡಿಕಲ್ ರಿಪ್ರೆಸೆಂಟೇಟಿವ್ ಆಗಿ ಕೆಲಸಕ್ಕೆ ಸೇರಿಕೊಂಡೆ ಸರ್ ನಾನು. ಆವಾಗ ನನ್ನ ಮೊದಲನೇ ಕಂಪನಿ ಇಂಡೋ ಫ್ರೆಂಚ್ ಅಂತ ಹೇಳಿ, ಶುರುವಿಗೆ ಒಂದು 600-800 ಅಷ್ಟೇ ಸ್ಯಾಲ್ರಿ ಇತ್ತು ಸರ್. ಆ ಒಂದು ಸಂದರ್ಭದಲ್ಲಿ ನಾನು 92-93ರಲ್ಲಿ ನಾನು ನನ್ನ ಒಂದು 93ನೇ ಇಸ್ವಿಯಲ್ಲಿ ನಾನು ಒಂದು ಕೆಲಸಕ್ಕೆ ಸೇರಿದ್ದೆ ಸರ್. ನಾನು ಅವಾಗ ಇಂಡೋ ಫ್ರೆಂಚ್ ಲ್ಯಾಬ್ರೇಟರೀಸ್ಗೆ ನಾನು. ಅವಾಗಿನ ಕಾಲಕ್ಕೆ ಅದೇ ದೊಡ್ಡ ಸ್ಯಾಲ್ರಿನೇ ಅದು ಅವಾಗೆಲ್ಲ. ಇಂಡೋ ಫ್ರೆಂಚ್ ಕಂಪನಿ ಏನು ಸರ್? ಹೌದು ಸರ್. ಇಂಡೋ ಫ್ರೆಂಚ್ನಲ್ಲಿ ನಾನು ಸುಮಾರು 6 ತಿಂಗಳ ಕೆಲಸ ಮಾಡಿದೆ. ತದನಂತರ ನಾನು ಒಂದು MM ಲ್ಯಾಬ್ಸ್ ಅಂತ ಒಂದು ಕಂಪ್ನಿ ಇತ್ತು ಸರ್, ಅದರಲ್ಲಿ 2 ವರ್ಷ ಕೆಲಸ ಮಾಡಿ MM ಲ್ಯಾಬ್ಸ್. ಅದರ ನಂತರ ಒಂದು ಇಂಡಿಯನ್ ಮಲ್ಟಿನ್ಯಾಷನಲ್ ಒಂದು ಕಂಪ್ನಿ ಅಂದರೆ ಬ್ಲೂ ಕ್ರಾಸ್ ಅಂತಂಬ ಒಂದು ಕಂಪ್ನಿನಲ್ಲಿ ನಾನು ಕೆಲಸಕ್ಕೆ ಸೇರಿದೆ ಸರ್ 2 ವರ್ಷ ನಂತರ. ಇದು ಎಲ್ಲನೂ ಮೆಡಿಕಲ್ ಫೀಲ್ಡ್ ಸರ್? ಹೌದು, ಮೆಡಿಕಲ್ ಫೀಲ್ಡ್ ಸರ್. ಮೆಡಿಕಲ್ ರಿಪ್ರೆಸೆಂಟೇಟಿವ್ ಆಗಿ ನಾನು ಬ್ಲೂ ಕ್ರಾಸ್ ಅಲ್ಲಿ ಏನು ಸೇರ್ಕೊಂಡೆ ಸರ್, ಅವತ್ತಿನಿಂದ ನಾನು ಇಲ್ಲಿಯವರೆಗೆ ಅಂದರೆ ನನ್ನ ಲೈಫ್ನಲ್ಲಿ ಸುಮಾರು ನಾನು 10 ವರ್ಷ ಮೊದಲು ಮೆಡಿಕಲ್ ರಿಪ್ರೆಸೆಂಟೇಟಿವ್ ಆಗಿ ಬ್ಲೂ ಕ್ರಾಸ್ನಲ್ಲಿ ಕೆಲಸ ಮಾಡಿದೆ. ಅದಕ್ಕೂ ಮುಂಚೆ 2 ವರ್ಷ ಬೇರೆ ಕಂಪ್ನಿಯಲ್ಲಿ ಮಾಡಿದ್ದೆ. ನಾನು ಬ್ಲೂ ಕ್ರಾಸ್ನಲ್ಲಿ 10 ವರ್ಷ ಕೆಲಸ ಮಾಡಿದಾಗ ನಾನು 10 ವರ್ಷ ನಾನು ಗೋಲ್ಡ್ ಮೆಡಲ್ ತೊಗೊಂಡಿದ್ದೆ ಸರ್. ನಿಮ್ಗೆ ಹೇಳ್ಬೇಕಂತಂದ್ರೆ ಅದರಲ್ಲಿ ಡಬಲ್ ಡೈಮಂಡ್ ಮೆಡಲ್ ಕೂಡ ನಾನು ತೊಗೊಂಡಿದ್ದೆ ಸರ್. ಸರ್, ಇದೆಲ್ಲ ಏನು ಪರಿಗಣನೆ, ನಿಮ್ಮ ಹಾರ್ಡ್ ವರ್ಕಿಂಗ್ ಅಥವಾ ಏನು ನೋಡಿದ್ರು ಸರ್ ಎಲ್ಲ? ಎಸ್ ಸರ್. ಇದಕ್ಕೆ ಮತ್ತೇನಿಲ್ಲ ಸರ್, ನಾನು ಇವತ್ತು ನನ್ನ ಒಂದು ಪರಿಶ್ರಮ, ನನ್ನ ಒಂದು ಹಾರ್ಡ್ ವರ್ಕ್ಲಿಂದನೇ ನಾನು ಅಚೀವ್. ಯಾಕಂದ್ರೆ ನಾನು ಓದೋದ್ರಲ್ಲಿ ಅಷ್ಟು ಇದಿರಲಿಲ್ಲ, ನಾನು ಪ್ರಾಕ್ಟಿಕಲ್ ಆಗಿದ್ದೆ ಸರ್. ನಾನು ಥೆರಟಿಕಲಿ ಅಷ್ಟು ಇದಿರಲಿಲ್ಲ. ನನ್ನ ಹಾರ್ಡ್ ವರ್ಕ್ ಮತ್ತು ನನಗೆ ಏನು ಒಂದು ಮಾಡಬೇಕಂತ ಮನಸ್ಸಲ್ಲಿ ಬಂತಂದ್ರೆ ಅದಕ್ಕೆ ಹಾರ್ಡ್ ವರ್ಕ್, ನೀವು ಎಂಥ ಕೆಲಸ ಕೊಟ್ಟರು ಕೂಡ ನಾನು ಮಾಡ್ತಿದ್ದೆ ಸರ್. ನನಗೆ ಇಂಥ ಪ್ರಾಡಕ್ಟ್ಸ್ ಇಷ್ಟು ಮಾರಬೇಕು, ಇಷ್ಟು ಸೇಲ್ಸ್ ಮಾಡಬೇಕು ಅಂತ ಟಾರ್ಗೆಟ್ ಕೊಟ್ಟಾಗ ನಾನು ಯಾವುದೇ ಒಂದು ಸಮಸ್ಯೆ ಇಲ್ಲದೆ ಭಾಳಷ್ಟು ಈಸಿಯಾಗಿ ನಾನು ಡಾಕ್ಟರ್ ಜೊತೆ ಒಳ್ಳೆಯ ರಿಲೇಷನ್ಸ್ ಇಟ್ಕೊಂಡಿದ್ದೆ ಸರ್. ನಾನು ಎಲ್ಲ ಡಾಕ್ಟರ್ ಜೊತೆ ನನಗೆ ಒಳ್ಳೆಯ ಸಂಬಂಧ, ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತೀವಿ. ಇವತ್ತಿನ ಕಲಬುರಗಿ ಆಗಿರ್ಬೋದು, ಸುತ್ತಮುತ್ತ ಜಿಲ್ಲೆಯ ಡಾಕ್ಟರ್ಸ್ಗಳು ಏನದಲ್ಲ ಇವತ್ತಿನ ದಿವಸ ನನಗೆ ಭಾಳಷ್ಟು ಎತ್ತಿ ಹಿಡಿದು ನನಗೆ ಸಪೋರ್ಟ್ ಮಾಡಿದ್ದಾರೆ ಸರ್. ನಾನು ಅವರ ಒಂದು ಆಶೀರ್ವಾದದಿಂದ, ಡಾಕ್ಟರ್ಸ್ ಆಶೀರ್ವಾದದಿಂದ ನಾನು ಮೆಡಿಕಲ್ ರಿಪ್ರೆಸೆಂಟೇಟಿವ್ ಆಗಿ ಸಕ್ಸಸ್ಫುಲ್ ಮೆಡಿಕಲ್ ರಿಪ್ರೆಸೆಂಟೇಟಿವ್ ಸರ್. ಬರೀ ರೆಪ್ರೆಸೆಂಟೇಟಿವ್ ಅಲ್ಲ, ನಾನು ಸಕ್ಸಸ್ಫುಲ್ ಮೆಡಿಕಲ್ ರಿಪ್ರೆಸೆಂಟೇಟಿವ್ ಆಗಿ ನಾನು ಹೊರಗೆ ಬಂದೀನಿ ಸರ್. ಕೇಳಿದ್ರೆಲ್ಲ ಶ್ರೋತೃಗಳೇ, ಶ್ರೀ ಶರಣು ಪಪ್ಪ ತಮ್ಮ ಅನುಭವವನ್ನು ಹಂಚಿಕೊಳ್ತಾ ಇದ್ದಾರೆ. ಒಬ್ಬ ಯಶಸ್ವಿ
ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿ MR ಅಂತ ಇವತ್ತಿಗೂ ಅನೇಕರ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸರ್, ಈಗ ಸುಮ್ಮನೆ ಒಂದು ಕುತೂಹಲಕ್ಕಾಗಿ ಅನೇಕರು ಈ MR ಆಗಿ ಸೇವೆ ಸಲ್ಲಿಸ್ತಾ ಇರ್ತಾರೆ. ಈ ಒಬ್ಬ ಒಳ್ಳೆ MR ಆಗಬೇಕಂದ್ರೆ ಅವ್ರ ಹತ್ರ ಏನು ಒಳ್ಳೆ ಕ್ವಾಲಿಟಿ ಏನೇನು ಇರಬೇಕು? ಮೊದಲನೇದಾಗಿ ಸರ್, ನಾವು ಯಾವ ಕಂಪ್ನಿಗೆ ಮಾಡ್ತೀವಿ ದಿವಸ ಕೆಲಸ, ಆ ಕಂಪ್ನಿ ಬಗ್ಗೆ ನಮಗೆ ರೆಸ್ಪೆಕ್ಟ್ ಇರಬೇಕು ಸರ್. ನಾವು ಪ್ರಮೋಟ್ ಮಾಡ್ತಕ್ಕಂಥ ಪ್ರಾಡಕ್ಟ್ಸ್ಗಳ ಮೇಲೆ ನಮಗೆ ಭರವಸೆ ಇರಬೇಕು. ಆ ಒಂದು ಭರವಸೆ ಮತ್ತು ನಮಗೆ ಕಾನ್ಫಿಡೆನ್ಸ್ ಏನಿದೆ ಅಲ್ಲ ಸರ್, ನಾವು ಡಾಕ್ಟರ್ ಹತ್ರ ಹೋಗಿ ಆ ಪ್ರಾಡಕ್ಟ್ಸ್ ಬಗ್ಗೆ ನಾವು ಹೇಳಬೇಕಂದ್ರೆ ಸರ್, ನಾವು ಆ ಪ್ರಾಡಕ್ಟ್ ಬಗ್ಗೆ ನಾಲೆಜ್ ಪೂರ್ತಿ ತೊಗೊಂಡಿರ್ಬೇಕು ಸರ್. ಅದು ಅಲ್ಲದೆ ಅದಕ್ಕೆ ನಮ್ಮ ಕಾನ್ಫಿಡೆನ್ಸ್ ಕೂಡ ಇರಬೇಕು. ಅವಾಗ ನಾವು ಏನಾದಲ್ಲ ಸರ್, ನಾವು ಹೋಗಿ ನಾವು ಕರೆಕ್ಟ್ ಪ್ರಮೋಟ್ ಮಾಡಿ ನಮ್ಮ ಪ್ರಾಡಕ್ಟ್ಸ್ ಡಾಕ್ಟರ್ಸ್ ಕಡೆಯಿಂದ ಪ್ರಿಸ್ಕ್ರೈಬ್ ಮಾಡೋಕ್ಕೆ ನಾವು ಹೆಲ್ಪ್ ತೊಗೋಬೋದು, ಆ ಸೇಲ್ಸ್ ಹೆಚ್ಚಿಗೆ ಮಾಡ್ಬೋದು. ನಾನು ಹೇಳಿದೆ ನಿಮಗೆ ಸರ್, ನಾನು ಆ್ಯಸ್ ಎ ಮೆಡಿಕಲ್ ರಿಪ್ರೆಸೆಂಟೇಟಿವ್ ಆಗಿ 10 ವರ್ಷ ಕೆಲಸ ಮಾಡೋ 10 ವರ್ಷ ಮೆಡಲ್ ತೊಗೊಂಡಿದ್ದೀನಿ. ಅದಲ್ಲದೆ ಸರ್, ನಾನು ಮುಂದೆ ಜೈಡಸ್ ಕಡಿಲಾನ್ ಅಂತ ಒಂದು ಕಂಪ್ನಿಗೆ ನಾನು 33ನೇ ವಯಸ್ಸಿನಲ್ಲಿ, ಅಂದರೆ ಆ ಕಂಪ್ನಿಯಲ್ಲಿ 30 ವರ್ಷ ಮೇಲ್ಪಟ್ಟವ್ರಿಗೆ ಮೆಡಿಕಲ್ ಇಂಟರ್ವ್ಯೂ ಕೂಡ ಮಾಡೋದಿಲ್ಲ ಅಂತ ಒಂದು ಕಂಪ್ನಿ ನಾನು ಮತ್ತೆ ಮೆಡಿಕಲ್ ರಿಪ್ರೆಸೆಂಟೇಟಿವ್ ನನಗೆ ತೊಗೊಂಡಿದ್ರು ಸರ್. ಇದು ಒಂದು ಇತಿಹಾಸನೇ ಜೈಡಸ್ ಕಡೆನಲ್ಲಿ ಆಗಿತ್ತು ಆ ದಿನ. ಸೊ ಆ ಒಂದು ಕಂಪ್ನಿದವರೊಂದು ಯಾವ ರೀತಿ ನನಗೆ ಸೆಲೆಕ್ಟ್ ಮಾಡಿ ಅವರು 33ನೇ ವರ್ಷಕ್ಕೆ ಮೆಡಿಕಲ್ ರಿಪ್ರೆಸೆಂಟೇಟಿವ್ ತೊಗೊಂಡಿರು ಸರ್. ನಾನು ಆ ಕಂಪ್ನಿ ಜಾಯ್ನ್ ಆಗಿದ್ದ ಫಸ್ಟ್ ವರ್ಷನೇ ನಾನು ಅಲ್ಲಿ ಸ್ಟಾರ್ ಅವಾರ್ಡ್ ತೊಗೊಂಡೆ ಸರ್. 2ನೇ ವರ್ಷ ಮತ್ತೆ ಸ್ಟಾರ್ ಅವಾರ್ಡ್ ತೊಗೊಂಡೆ ಸರ್. ನನಗೆ ಮಲೇಷಿಯಾ ಮತ್ತು ಸಿಂಗಾಪುರ್ನಲ್ಲಿ ನನಗೆ ಏನದಲ್ಲ ಸರ್, ಸ್ಟಾರ್ ಅವಾರ್ಡ್ ಫೆಲಿಸಿಟೇಷನ್ ಮಾಡಿದ್ರು ಸರ್ ಆ ಒಂದು ಸಮಯದಲ್ಲಿ. ನೋಡಿದ್ರಲ್ಲ, ನಮ್ಮ ಶರಣು ಪಪ್ಪ ಅವರ ಚರಿತ್ರೆ ಅನೇಕರಿಗೆ ಗೊತ್ತಿರಲಿಕ್ಕಿಲ್ಲ, ನೋಡಿರ್ತೀವಿ ನಾವು ಭಾಳ ಸಲ, ಆದರೆ ಅವರ ಚರಿತ್ರೆ ನಮಗೆ ಗೊತ್ತೇ ಇರೋದಿಲ್ಲ. ಭಾಳ ವಿಶೇಷವಾಗಿ ಸಾಧನೆ ಮಾಡಿದ್ದಾರೆ. ಎಲ್ಲಿ ಹೋದ್ರಲ್ಲಿ ಪುರಸ್ಕಾರ, ಪ್ರಶಸ್ತಿ, ಅವಾರ್ಡ್ಗಳನ್ನು ತಗೊಂಡಿದ್ದಾರೆ. ಅವರು ಭಾಳ ಒಳ್ಳೆ ಮಾತು ಹೇಳಿದ್ರು. ನಾವು ಯಾವ ಕಂಪ್ನಿಯಲ್ಲಿ, ಯಾವ ಸಂಸ್ಥೆಯಲ್ಲಿ, ಯಾವ ಶಿಕ್ಷಣ ಸಂಸ್ಥೆಯಲ್ಲಿ ನಾವು ಕೆಲಸ ಮಾಡ್ತಾ ಇರ್ತೀವಿ, ಅದ್ರ ಬಗ್ಗೆ ನಮಗೆ ಗೌರವ ಇರಬೇಕು, ಅದ್ರ ಬಗ್ಗೆ ನಾವು ತಿಳ್ಕೊಂಡಿರಬೇಕು, ಮತ್ತು ಅನ್ನ ಕೊಟ್ಟವರ ಬಗ್ಗೆ ಕೃತಜ್ಞತೆ ನಮ್ಮಲ್ಲಿರಬೇಕು ಅಂತ ಭಾಳ ಒಳ್ಳೆ ಮಾತು ಹೇಳಿದ್ರು ಸರ್ ಅವರು. ಭಾಳ ಸಂತೋಷ ಆಯಿತು. ಈಗ ಸರ್, ತಾವು ಚೇಂಬರ್ ಆಫ್ ಕಾಮರ್ಸಿನ ಪ್ರಸ್ತುತ ಅಧ್ಯಕ್ಷತೆಯ ಪದವಿಯಲ್ಲಿ ತಾವಿದ್ದೀರಿ. ಈ ಚೇಂಬರ್ ಆಫ್ ಕಾಮರ್ಸನ್ನು ತಾವು ಯಾವಾಗ ಪ್ರವೇಶ ಮಾಡಿದ್ರಿ, ಇದರ ಸದಸ್ಯತ್ವ ಯಾವಾಗ ಪಡ್ಕೊಂಡ್ರಿ, ಇದರ ಇತಿಹಾಸ? ನಾನು 2010ರಲ್ಲಿ, ಅಂದರೆ ನಮ್ಮದೊಂದು ಮೆಡಿಕಲ್ ಸ್ಟೋರ್ ಇತ್ತು. ಆ ಮೆಡಿಕಲ್ ಸ್ಟೋರನ್ನು ಒಂದು ವತಿಯಿಂದ ನಾನು ಚೇಂಬರ್ ಆಫ್ ಕಾಮರ್ಸ್ಗೆ ಸದಸ್ಯತ್ವ ತಗೊಂಡಿದ್ದೆ. ನಾನು ನನ್ನ ಆತ್ಮೀಯ ಸ್ನೇಹಿತರು ಹಾಗೂ ಮಾರ್ಗದರ್ಶಕರು, ವಯಸ್ಸಿನಲ್ಲಿ ನನಗಿಂತ ಕಿರಿಯವರಾದರೂ ಕೂಡ ಶಶಿಕಾಂತ್ ಪಾಟೀಲ್ ಅಂತ ನನ್ನ ಈ ಒಂದು ಇಮಿಡಿಯೇಟ್ ಪಾಸ್ಟ್ ಪ್ರೆಸಿಡೆಂಟ್ ಇದ್ದಾರೆ. ಅವರು ನನಗೆ ಈ ಒಂದು ಚೇಂಬರ್ ಆಫ್ ಕಾಮರ್ಸ್ನಲ್ಲಿ ಅವಕಾಶ ಮಾಡಿಕೊಟ್ರು. ನೀವು ಶರಣು ಪಪ್ಪ ಬರಬೇಕು, ನಮ್ಮ ಜೊತೆಗೆ ನೀವು ಕೂಡ ಚೇಂಬರಿಗೆ ಒಂದು ಸೇವೆ ಸಲ್ಲಿಸಬೇಕು, ನೀವು ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕಂತ ಅವರು ನನಗೆ ಮೊಟ್ಟ ಮೊದಲೇ ಬಾರಿಗೆ ನನಗೆ ಅವರು ಅವಕಾಶ ಕಲ್ಪಿಸಿಕೊಟ್ಟರು. ನನಗೆ ಆವತ್ತಿನ ದಿವಸ ನಡೆದ ನಾನೇನು ಅವರು ಶಶಿಕಾಂತ್ ಪಾಟೀಲ್ ಅವರ ಒಂದು ಮಾರ್ಗದರ್ಶನದಿಂದ ನಾನು ಒಂದು ಚೇಂಬರ್ ಆಫ್ ಕಾಮರ್ಸ್ಗೆ ಪಾದಾರ್ಪಣೆ ಮಾಡಿದೆ. ಆ ಹೊತ್ತಿನಲ್ಲಿ ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡಿ 2 ಬಾರಿ ಈ ಒಂದು ಚೇಂಬರ್ ಆಫ್ ಕಾಮರ್ಸ್ಗೆ ನಾನು ಸದಸ್ಯನಾಗಿ ಕಂಟೆಸ್ಟ್ ಮಾಡಿದೆ. 2 ಸರಿ ಕೂಡ ನಾನು ಒಂದು ಒಳ್ಳೆ ರೀತಿಯಲ್ಲಿ ನಾನು ಗೆಲುವು ಸಾಧಿಸಿ ಮುಂದೆ ನಾನು ಅಲ್ಲೇ ಅಷ್ಟೇ ಮೆಂಬರಾಗಿ ಇರೋಕ್ಕೆ ನನಗೆ ಇಷ್ಟ ಇರಲಿಲ್ಲ. ನಾನು ಉಪಾಧ್ಯಕ್ಷನಾಗಬೇಕಂತ ನನಗೆ ಬಹಳಷ್ಟು ಕಾಯಿಸಿತ್ತು. ಆಫೀಸ್ ಬೇರಲ್ಲಿ ಹೋಗಬೇಕಿತ್ತು. ಯಾಕಂದ್ರೆ ನಾನು ಅವಾಗ ಜಾಬ್ ಕೂಡ ಮಾಡ್ತಿದ್ದೆ. ಜಾಬ್ ಮಾಡ್ತಿದ್ದೆ, ಬಿಸ್ನೆಸ್ ಮಾಡ್ತಿದ್ದೆ, ಮತ್ತು ಚೇಂಬರ್ ಆಫ್ ಕಾಮರ್ಸ್ ಕೂಡ ಎಂಟ್ರಿ ಮಾಡಿದ್ದೆ. ನಾನು ಆ ಸಮಯದಲ್ಲಿ ಬ್ಲೂ ಕ್ರಾಸ್ ಕಂಪ್ನಿಗೆ, ಮತ್ತೆ ನಾನು ಜೈಡಸ್ ಕಡೆಯಿಂದ ಬ್ಲೂ ಕ್ರಾಸ್ ಕಂಪ್ನಿಗೆ ಏರಿಯಾ ಮ್ಯಾನೇಜರ್ ಆಗಿ, ನಾನು ರೀಜನಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದೆ. ಆ ಒಂದು ಸಂದರ್ಭದಲ್ಲಿ ನಾನು ಉಪಾಧ್ಯಕ್ಷ ಸ್ಥಾನಕ್ಕೆ ನಾನು ಕಂಟೆಸ್ಟ್ ಮಾಡಿದೆ. ಆ ಒಂದು ಸಾರಿ ನನಗೆ ಸೋಲಿನ ಅನುಭವ ಕೂಡ ಆಯಿತು. ಯಾಕಂದರೆ ಬಹಳ ಬೇಗ ನಾನು 2 ಸರಿ ಸದಸ್ಯನಾಗಿ ಇಮಿಡಿಯೇಟ್ ಆಗಿ ಉಪಾಧ್ಯಕ್ಷನಾಗಬೇಕಂದ್ರೆ ಒಟ್ಟು ಒಂದು ಥರ ಟಫ್ ಚಾಲೆಂಜ್ ಇತ್ತು. ಅಲ್ಲಿ ಆ ಸಾರಿ ನಾನು ಏನದಲ್ಲ ಸುಮಾರು 118 ಓಟುಗಳಿಂದ ನಾನು ಪರಾಭವಗೊಂಡೆ ಸರ್. ಅದ ನಂತರ ನಾನು ಮತ್ತೆ ಸುಮ್ಮನೆ ಇರಲಿಲ್ಲ. ನಾನು ಸೇವೆ ಚೇಂಬರ್ ಜೊತೆಗೆ ನಾನು ಒಳ್ಳೆಯ ಒಂದು ಕಾಂಟ್ಯಾಕ್ಟ್ಸ್ ಇಟ್ಕೊಂಡೇ ಇದ್ದಿದ್ದೆ. ಮುಂದಿನ ಒಂದು ಎಲೆಕ್ಷನ್ನಲ್ಲಿ ನಾನು ಮತ್ತೆ ವೈಸ್ ಪ್ರೆಸಿಡೆಂಟಿಗೆ ನಾನು ಕಾಂಟೆಸ್ಟ್ ಮಾಡಿದಾಗ ನಾನು ಸುಮಾರು 600 ಮತಗಳ ಅಂತರದಿಂದ ಗೆದ್ದೆ ಸರ್ ನಾನು. ಸೊ ಅದು ಒಂದು ಇತಿಹಾಸ ಕೂಡ ಆಯ್ತು ಅವಾಗಿನ ದಿವಸ. ಈಗ ಈ ಚೇಂಬರ್ ಆಫ್ ಕಾಮರ್ಸ್ ಏನಿದೆ, ಇದಕ್ಕೆ ಸದಸ್ಯತ್ವ ಯಾರು ಪಡ್ಕೊಳ್ಬಹುದು ಸರ್? ಏನು ಅವ್ರದ್ದು ಏನಾದರೂ ಸ್ಟೋರ್ ಇತ್ಯಾದಿ ಇರಬೇಕಾ? ಏನು ಯಾರಿಗೂ ಸದಸ್ಯತ್ವ ಕೊಡ್ತೀರಿ ಸರ್? ಮುಖ್ಯವಾಗಿ ಸರ್, ಚೇಂಬರ್ ಆಫ್ ಕಾಮರ್ಸ್ ಸದಸ್ಯತ್ವ ಪಡ್ಕೊಳ್ಬೇಕಂದ್ರೆ ಅವರಿಗೆ ಒಂದು ಬಿಸ್ನೆಸ್ ಇರಬೇಕು. ಆ ಬಿಸ್ನೆಸ್ನ GST ಇರಬೇಕು ಸರ್. ಇವತ್ತಿನ ದಿವಸ ಮೊದಲು ನಾವು ಗ್ಯಾಟ್ ಅಂತಿದ್ವಿ, ಈಗೇನದಲ್ಲ ಸರ್, ನಮಗೆ GST ಕಂಪಲ್ಸರಿ ಇರಬೇಕು. ಅಂಥ ಒಂದು ಬಿಸ್ನೆಸ್ ಮಾಡೋರು ನಮ್ಮ ಚೇಂಬರ್ ಆಫ್ ಕಾಮರ್ಸ್ಗೆ ಸದಸ್ಯತ್ವ ಪಡೆದುಕೊಳ್ಬಹುದು ಸರ್. ಹೌದಾ?
ಓಹೋ, ಇದು ಭಾಳ ಜನರಿಗೆ ಗೊತ್ತಿರಲಿಲ್ಲ ನೋಡ್ರಿ. ಏನಾದರೂ ಒಂದು ಬಿಸ್ನೆಸ್ ಇರಬೇಕು ಮತ್ತು GST ನಂಬರ್ ಇರಬೇಕು. ಹೌದು ಸರ್. ಇದು ಇತ್ತು ಅಂತಂದರೆ ಸದಸ್ಯತ್ವವನ್ನು ಪಡ್ಕೊಳ್ಬಹುದು ಚೇಂಬರ್ ಆಫ್ ಕಾಮರ್ಸ್ದು ಅಂತ ಹೇಳ್ತಾ ಇದ್ದಾರೆ ಸರ್. ಈ ಬಿಸ್ನೆಸ್ ಅಂದರೆ ಯಾವುದೂ ಆಗ್ತದ? ಈಗ ಅಕ್ಕಿ ವ್ಯಾಪಾರಿ, ಬೇಳೆ ವ್ಯಾಪಾರಿ, ಹೌದು, ಯಾವುದೇ ಬಿಸ್ನೆಸ್ ಇರ್ಬೋದು ಸರ್. ನಿಮಗೆ ನೀವು ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ಟೋರು ಇರ್ಬೇಕು ಸರ್. ಅಂದರೆ ನೋಡಿರಿ, ಚೇಂಬರ್ ಆಫ್ ಕಾಮರ್ಸ್ ಅಂದರೆ ಇದು ಒಂದು ಸರ್ಕಾರ ಮತ್ತು ಟ್ರೇಡರ್ಸಿಗೆ ಏನು ಗ್ಯಾಪ್ ಇರುತ್ತೆ ಸರ್, ಅದು ನಾವು ಫಿಲ್ಅಪ್ ಮಾಡೋಂಥ ಕೆಲಸ ಚೇಂಬರ್ ಆಫ್ ಕಾಮರ್ಸ್ ಮಾಡುತ್ತೆ ಸರ್. ಇವತ್ತಿನ ದಿವಸ ಯಾವುದೇ ಸಮಸ್ಯೆಗಳಿರುವಂಥ ಟ್ರೇಡರ್ಸ್ ಆಗಿರ್ಬೋದು, ಇಂಡಸ್ಟ್ರಿಯಲಿಸ್ಟ್ ಆಗಿರ್ಬೋದು, ಅವರ ಸಮಸ್ಯೆಗಳು ಸರ್ಕಾರಕ್ಕೆ ಮುಟ್ಟಿಸ್ಬೇಕಂದ್ರೆ ಇವತ್ತು ಚೇಂಬರ್ ಒಂದು ನೇತೃತ್ವ ವಹಿಸಿ ಮಾಡಿದಾಗ ಅದಕ್ಕೆ ಸಾಕಷ್ಟು ಏನದಲ್ಲ ಸರ್ ಫಲಗಳು ಸಿಗ್ತಾವಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಈ ಭಾಳ ಒಳ್ಳೆಯ ಇದು ವಿಚಾರ ಗೊತ್ತಿಲ್ಲ ನಮಗೆಲ್ಲ ಅನೇಕರಿಗೆ. ಈ ಚೇಂಬರ್ ಆಫ್ ಕಾಮರ್ಸ್ ಏನು ಮಾಡ್ತದೆ ಅಂತಂದರೆ ಉದ್ಯಮಿಗಳು ಮತ್ತು ಸರ್ಕಾರ ಮತ್ತು ವ್ಯಾಪಾರಿಗಳು ಇವರ ನಡುವೆ ಒಂದು ಸೇತುವೆಯಾಗಿ ಈ ಕೆಲಸ ಮಾಡ್ತಾ ಇದೆ ಅಂತ ಚೇಂಬರ್ ಆಫ್ ಕಾಮರ್ಸ್ ಭಾಳ ಒಳ್ಳೆಯ ವಿಷಯಗಳನ್ನು ತಿಳಿಸ್ಕೊಡ್ತಾ ಇದ್ದಾರೆ. ನಮಗೆಲ್ಲ ಗೊತ್ತಿರಲಿಲ್ಲ ಇದು. ಯಾವುದೇ ವ್ಯಾಪಾರಸ್ಥರು ಇದು ಇಷ್ಟು ದೊಡ್ಡದಿರಬೇಕು ವ್ಯಾಪಾರ, ಅದು ಹಾಗೇನಾದರೂ ಇದೆ ಸರ್? ಅದಕ್ಕೇನಾದ್ರು ಹಾಗೇನಿಲ್ಲ ಸರ್. ಯಾವುದೇ ಬಿಸ್ನೆಸ್ ಇರಲಿ GST ಅವರು ಕಂಪಲ್ಸರಿ ಸರ್ಕಾರಕ್ಕೆ ಟ್ಯಾಕ್ಸ್ ತುಂಬೋರು ಇರಬೇಕು ಸರ್. ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟೋರು ಇರಬೇಕು. ಹೌದು. ಆಮೇಲೆ ಟ್ಯಾಕ್ಸ್ ಅಂದರೆ ನೀವು ಮಾಡ್ತಕ್ಕಂಥ ಬಿಸ್ನೆಸ್ ಮೇಲೆ ಟ್ಯಾಕ್ಸ್ ಅದೇ GST ನಂಬರ್ ಇರಬೇಕು. ಈಗ ಅವರು ಇದರ ಸದಸ್ಯತ್ವವನ್ನು ಪಡ್ಕೊಳ್ಬಹುದು. ಸರ್, ಅವ್ರು ಬಿಸ್ನೆಸ್ ಮಾಡುವ ಸ್ಥಳ ಒಂದು ಅಂಗಡಿ ಇದೆ, ಅವ್ರಿಗೆ ಸ್ವಂತ ಕಟ್ಟಡ ಇರ್ಬೇಕು ಅಥವಾ ರೆಂಟ್ ಇದ್ರು ಏನು? ಇಲ್ಲ, ಅದೇನಿಲ್ಲ ಸರ್. ಅವ್ರು ಸ್ವಂತ ಬೇಕಂತಿಲ್ಲ. ರೆಂಟೆಡ್ ಪ್ರಿಮಸಸ್ ಅಲ್ಲಿ ಕೂಡ ಅವರದು ಒಂದು ಬಿಸ್ನೆಸ್ GST ಇದ್ರೆ ನಾವು ನಮ್ಮ ಒಂದು ಸಂಸ್ಥೆಗೆ ಅವರಿಗೆ ಮೆಂಬರ್ಶಿಪ್ ಕೊಡ್ತೀವಿ ಸರ್. ಇದಕ್ಕೆ ಪ್ರಾಥಮಿಕ ಸದಸ್ಯತ್ವ ಪಡ್ಕೊಳ್ಬೇಕಂದ್ರೆ ಇದಕ್ಕೆ ಮೆಂಬರ್ಶಿಪ್ ಫೀಸ್ ಏನಾದರೂ ಇದೆ ಸರ್? ಇದೆ ಸರ್. ಇದಕ್ಕೆ ಈಗ ನಾವು ಚೇಂಬರ್ ಆಫ್ ಕಾಮರ್ಸ್ನ ಸದಸ್ಯತ್ವ ಪಡ್ಕೊಳ್ಬೇಕಂದ್ರೆ 35,000 ಇವತ್ತಿನ ದಿವಸ ಅದಕ್ಕೆ ಫೀಸ್ ಇದೆ ಸರ್. ಇದು ಲೈಫ್ ಟೈಮ್ ಫೀಸ್. 35,000? ಎಸ್ ಸರ್, ಲೈಫ್ ಟೈಮ್ ಇದು. ಎಸ್ ಸರ್. ಒಂದ್ಸಲ ಅವರು ಫೀಸ್ ಕಟ್ಟಿಬಿಟ್ರೆ ಮತ್ತೆ ಏನು ಮತ್ತೆ ವರ್ಷ ಕಟ್ಟೋದಿಲ್ಲ? ಇಲ್ಲ ಸರ್, ಇಲ್ಲ. 35,000 ಫೀಸ್. ಹೌದು ಸರ್. ವಾ. ಸರ್, ಈಗ ತಾವಂತೂ ಸದಸ್ಯರಾದ್ರಿ ಮತ್ತು ಉಪಾಧ್ಯಕ್ಷರಾದ್ರಿ, ಈಗ ಚೇಂಬರ್ ಆಫ್ ಕಾಮರ್ಸಿನ ಅಧ್ಯಕ್ಷರಾಗಿ ತಾವು ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ ಸರ್. ಈ ಚೇಂಬರ್ ಆಫ್ ಕಾಮರ್ಸಿನ ಧ್ಯೇಯೋದ್ದೇಶಗಳು ಏನೇನಿದೆ ಸರ್? ಚೇಂಬರ್ ಆಫ್ ಕಾಮರ್ಸ್ನ ಧ್ಯೇಯೋದ್ದೇಶ ನಾವು ನಿಮ್ಗೆ ಹೇಳಬೇಕಂದ್ರೆ ಇದಕ್ಕೂ ಮುಂಚೆ ನಮ್ಮ ಚೇಂಬರ್ ಆಫ್ ಕಾಮರ್ಸ್ಗೆ ಏನು ಈ ಕಲಬುರಗಿನಲ್ಲಿ ನಿಮ್ಗೆ ಹೇಳಬೇಕಂದ್ರೆ ನಾನು ಈ ವರ್ಷ ಬಹಳ ಒಂದು ಲಕ್ಕಿ ಅಧ್ಯಕ್ಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ವರ್ಷ ನಮಗೆ ಚೇಂಬರ್ಗೆ 60 ವರ್ಷ ತುಂಬಿತು ಸರ್. ಮೊನ್ನೆ ಜನವರಿ 17ನೇ ತಾರೀಕಿಗೆ ಇದು ನಮ್ಮ ಎಸ್ ಸರ್ 60 ವರ್ಷ ತುಂಬಿತು. ನಾವೀಗ ಡೈಮಂಡ್ ಜುಬ್ಲಿ ಇಯರ್ನಲ್ಲಿ ಇದ್ದೀವಿ ಸರ್ ನಾವು. ಸೊ ಇದಕ್ಕೂ ಮುಂಚೆ ನಾನು ನಮ್ಮ ಏನು ಸಂಸ್ಥಾಪಕರಿದ್ರೆ ಈ ಒಂದು ಚೇಂಬರ್ ಆಫ್ ಕಾಮರ್ಸ್ ಕಲಬುರಗಿನಲ್ಲಿ ತಂದವ್ರಿಗೆ ನಾನು ನೆನೆಸ್ಕೊಳ್ಳೋಕೆ ನಾನು ಇಷ್ಟಪಡ್ತೀನಿ ಸರ್. ಮೊದಲನೇದಾಗಿ ಈ ಒಂದು ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಏನಿದೆ ಅಲ್ಲ, ಮೊದಲು ಹೈದರಾಬಾದ್ ಕನ್ನಡ ಚೇಂಬರ್ ಆಫ್ ಕಾಮರ್ಸ್ ಅಂತಿತ್ತು. ಈ ಒಂದು ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಫಾರ್ಮೇಷನ್ ಆಗಬೇಕಂದ್ರೆ ಆವಾಗಿನ ನಮ್ಮ ಹಿರಿಯರು, ಮುಖ್ಯವಾಗಿ ಶ್ರೀ HM ಖೇಣಿ ಅವರು ಒಂದು ನೇತೃತ್ವದಲ್ಲಿ ಈ ಒಂದು ಸಂಸ್ಥೆ ಒಂದು ಆರಂಭಗೊಂಡಿತ್ತು. ಅವರ ಜೊತೆಗೆ AV ಚಿಂತಾಮಣಿ ರಾವ್ ಅಂತಿದ್ರು, ಶ್ರೀ ಕಿಶೋರ್ ದಾಸ್ ನಾರಾಯಣ್ ದಾಸ್ ಅವರಿದ್ದರು. ಅದಲ್ಲದೆ ಶ್ರೀನಿವಾಸ್ ರಘೋಜಿ ಅವರು ಕೂಡ ಇದ್ದರು. ಅದರ ಜೊತೆಗೆ ರಮೇಶ್ ಚಂದ್ರ S ಲಾಹೋಟಿ, ಶ್ರೀ ಬಾಬುರಾವ್ R ಜಾಜಿ, ಶ್ರೀ ಚಂದುಲಾಲ್ R ಶಹಾ, ಶ್ರೀ ಗೋವಿಂದರಾವ್ S ಗಂಟೋಜಿ, ಶ್ರೀ ಜಯಕುಮಾರ್ R ತಂಗ, ಶ್ರೀ ರಾಜೇಂದ್ರ P ಕುಂಚಗಿ, ಶ್ರೀ AG ದೇಸಾಯಿ ಅವರು, ಇವರೆಲ್ಲ ಕೂಡ ಸರ್ ನಮಗೆ ಫೌಂಡರ್ಸ್ ಆಗಿ ಇದ್ದರು ಸರ್. ಇವರೆಲ್ಲ ನಮಗೆ ಇದು 66ರಲ್ಲಿ ಸ್ಥಾಪನೆಗೊಂಡು ಸರ್ ನಮ್ಮ ಚೇಂಬರ್ ಆಫ್ ಕಾಮರ್ಸ್ ಸರ್. ಇದು ಕೇಳಿ ಹೇಳ್ತಾ ಇದ್ದಾರೆ. ಚೇಂಬರ್ ಆಫ್ ಕಾಮರ್ಸಿನ ಇತಿಹಾಸವನ್ನು ಹೇಳ್ತಾ ಇದ್ದಾರೆ. 1966ನೇ ಇಸ್ವಿಯಲ್ಲಿ ಗುಲ್ಬರ್ಗದಲ್ಲಿ ಅದು ಸ್ಥಾಪನೆಯಾಗಿ ಈಗ ವಜ್ರ ಮಹೋತ್ಸವವನ್ನು ಆಚರಿಸಿಕೊಳ್ಳುತ್ತಲಿದೆ. ಇದು ಬಹಳ ವಿಶೇಷವಾದಂಥ ಒಂದು, ನಮ್ಮೆಲ್ಲರಿಗೂ ಒಂದು ಹೆಮ್ಮೆ ಪಡುವಂಥ ವಿಷಯ ಇದು. ಇಂಥ ಸಂದರ್ಭದಲ್ಲಿ ತಾವು ಅಧ್ಯಕ್ಷರಾಗಿರುವುದು ನಮಗೆ ಸಂತೋಷ. ಇನ್ನೊಂದು ಸಲ ಕೇಳುಗರ ಪರವಾಗಿ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಸರ್. ಧನ್ಯವಾದಗಳು. ಭಾಳ ಸಂತೋಷ ಸರ್. ಈಗ ಏನೇನು ಮಾಡುತ್ತೆ ಸರ್ ಇದ್ರ ದೇವೋದ್ದೇಶಗಳು ಏನು? ಈಗ ನೋಡಿ ಸರ್, ನಮ್ಮ ಚೇಂಬರ್ ಆಫ್ ಕಾಮರ್ಸ್ನ ದೇವೋದ್ದೇಶಗಳು ವ್ಯವಹಾರ ಸಮಸ್ಯೆಗಳು ಪರಿಹಾರ ಸರ್. ಮೊದಲನೇದಾಗಿ ತೆರಿಗೆ, ವಿದ್ಯುತ್ ಸರಬರಾಜಿನಲ್ಲಿ ಆಗಿರ್ಬೋದು, ಮೂಲ ಸೌಕರ್ಯಗಳಾಗಿರ್ಬೋದು, ಸಾರಿಗೆ ಮಾರುಕಟ್ಟೆ ನಿಯಮಗಳು, ಬ್ಯಾಂಕಿಂಗ್ ಹಾಗೂ ನೀತಿ ಅನುಷ್ಠಾನಕ್ಕೆ ಸಂಬಂಧಿಸಿದಂಥ ವ್ಯವಹಾರ ಸಮಸ್ಯೆಗಳ ಪರಿಹಾರಕ್ಕಾಗಿ KKCCI ಜಿಲ್ಲಾ, ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ
ಮುಂದೆ ನಿರಂತರವಾಗಿ ಪ್ರತಿನಿಧಿತ್ವ ವಹಿಸಿ ಏನದಲ್ಲ ಸರ್, ವ್ಯಾಪಾರ ಸಮುದಾಯ ಮತ್ತು ಸರ್ಕಾರ ನಡುವೆ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಿರ್ತೀವಿ ಸರ್ ನಾವು. ಭಾಳ ಒಳ್ಳೆ ಮಾತು. ಆ ವ್ಯಾಪಾರಿ ಸಮುದಾಯ ಮತ್ತು ಸರ್ಕಾರ ಇವರ ನಡುವೆ ಒಂದು ಸೇತುವೆಯಾಗಿ ನಮ್ಮ ಚೇಂಬರ್ ಆಫ್ ಕಾಮರ್ಸ್ ಇದು ಕೆಲಸ ಮಾಡ್ತಾ ಇದೆ ಅಂತ ಬಹಳ ಒಳ್ಳೆ ಮಾತುಗಳನ್ನು ಹೇಳ್ತಾ ಇದ್ದಾರೆ ಸರ್. ತಾವು ಇದಕ್ಕೆ ಸದಸ್ಯರು ಎಷ್ಟು ಜನ ಇರ್ಬೋದು ಅಂತ ಮಿತಿ ಇದೆ ಅಥವಾ ಹೇಗೆ ಸರ್? ಈಗಾಗಲೇ ನಮ್ಮ ಚೇಂಬರ್ಗೆ ಸುಮಾರು ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಒಂದು ಅಂದರೆ ದೊಡ್ಡ ಸದಸ್ಯತ್ವ ಹೊಂದಿದಂಥ ಒಂದು ಚೇಂಬರ್ ಅಂದರೆ ಕಲಬುರಗಿ ಕೂಡ ಒಂದಾಗುತ್ತೆ. ಅದರಲ್ಲಿ ಮೊದಲನೇದಾಗಿ ನಮ್ಮ ಬೆಂಗಳೂರು ಆಗಿರ್ಬೋದು, ಧಾರವಾಡ ನಮ್ಮದು ಹುಬ್ಳಿ ಚೇಂಬರ್ ಆಗಿರ್ಬೋದು, ಅದರ ನಂತರ ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ನೇ ಒಂದು ದೊಡ್ಡ ಸದಸ್ಯತ್ವವನ್ನು ಹೊಂದಿದಂಥ ಒಂದು ಚೇಂಬರ್ ಸರ್. ಇಡೀ ರಾಜ್ಯದಲ್ಲಿ 2ನೇ ಸ್ಥಾನದಲ್ಲಿ ನಾವು ಅತಿ ದೊಡ್ಡ ಅಂದರೆ ಚೇಂಬರ್ ಆಫ್ ಕಾಮರ್ಸ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಸರ್, ಇದರ ಆಫೀಸ್ ಬೇರರ್ಸ್ ಸ್ಟ್ರಕ್ಚರ್ ಹೇಗಿದೆ ಅಂದರೆ ಅಧ್ಯಕ್ಷರು ಉಪಾಧ್ಯಕ್ಷರು ಹೀಗೆಲ್ಲ ಇರ್ತೀರಾ? ಹೌದು ಸರ್, ಇದಕ್ಕೆ ನೋಡಿ ಸರ್, ನಮ್ಮದು ಬಾಡಿ ಒಂದು ಸುಮಾರು 23 ಜನರದ್ದು ಒಂದು ಬಾಡಿ ಇರುತ್ತೆ ಸರ್. ಮೊದಲನೇದಾಗಿ ಅಂದರೆ ಕಾಂಟೆಸ್ಟ್ ಮಾಡೋಕ್ಕೆ ಇದಕ್ಕೆ ಎಲೆಕ್ಷನ್ ಆಗುತ್ತೆ. ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು, ಗೌರವ ಕಾರ್ಯದರ್ಶಿ, ಹಾಗೆ ಮತ್ತು ಜಂಟಿ ಕಾರ್ಯದರ್ಶಿ ಮತ್ತು ಹಣಕಾಸು ಅಂದರೆ ಟ್ರೆಜರರ್ ಅಂತ ಈ ಥರ ಒಂದು 5 ಜನ ಆಫೀಸ್ ಬೇರರ್ಸ್. ಅದಲ್ಲದೆ 15 ಜನ ಒಂದು ಕಮಿಟಿ ಮೆಂಬರ್ಸ್ ಅಂದರೆ ಮ್ಯಾನೇಜ್ಮೆಂಟ್ ಕಮಿಟಿ ಮೆಂಬರ್ಸ್ ಅಂತೆ ಸರ್. 15 ಒಂದು 5 ಇವ್ರು 20 ಜನ. ಇನ್ನು 3 ಜನ ಅಂದರೆ ಮುಫಸ್ಸಿಲ್ ಮೆಂಬರ್ಸ್ ಅಂತೇಳಿ ನಾವು ಗುಲ್ಬರ್ಗದಿಂದ ಹೊರಗಡೆ ಯಾರು ಇರ್ತಾರಲ್ಲ ಅಂಥವ್ರು 3 ಜನ ಒಂದು ಮೆಂಬರ್ಸ್ ಕೂಡ ಇರ್ತಾರೆ ಸರ್ ಈ ಒಂದು ಬಾಡಿನಲ್ಲಿ. ಸುಮಾರು ಅಂದರೆ 23 ಜನರ ಒಂದು ಬಾಡಿ ನಮ್ದಿರುತ್ತೆ ಸರ್ ಇದು. ಸರ್, ಈಗ ನಮ್ಮಲ್ಲಿ ಟೆಕ್ಸ್ಟೈಲ್ ಪಾರ್ಕ್ ಅಥವಾ ಜವಳಿ ಪಾರ್ಕ್ ಅಂತ ಅದು ಆಗಾಗ ಕೇಳಿ ಬರ್ತಾ ಇದೆ. ಅದು ಸ್ಯಾಂಕ್ಷನ್ ಆಗಿದೆ, ಮಂಜೂರಾಗಿದೆ ಅಂತ. ಇದ್ರ ಬಗ್ಗೆ ಚೇಂಬರ್ ಆಫ್ ಕಾಮರ್ಸ್ ಏನು ಮಾಡ್ತಾ ಇದೆ ಮತ್ತು ಇದನ್ನು ಉಳಿಸ್ಕೊಳ್ಳುವಲ್ಲಿ ಚೇಂಬರ್ ಆಫ್ ಕಾಮರ್ಸಿನ ಪಾತ್ರ ಏನು? ಇದು ಏನು ಸರ್ ಇದರ ವಿಶೇಷತೆ? ನಾನು ಟೆಕ್ಸ್ಟೈಲ್ ಪಾರ್ಕಿಗೆ ಹೋಗೋಕ್ಕೂ ಮುಂಚೆ ಇನ್ನೂ ಕೆಲವೊಂದು ಚೇಂಬರ್ ಆಫ್ ಕಾಮರ್ಸ್ನಿಂದ ಏನು ವಿಶೇಷವಾಗಿ ಕೆಲಸಗಳಾಗಿವೆ ಸರ್ ಕಲಬುರಗಿ ಕಲ್ಯಾಣ ಕನ್ನಡ ಭಾಗಕ್ಕಂದರೆ ನೋಡಿ ಸರ್, ನಮ್ಮ ಆಗಿನ ಒಂದು ಪಾಸ್ ಪರ್ಸೆಂಟ್ಸ್ಗಳಿನ ಒಂದು ಕಂಟಿನ್ಯೂಸ್ ಆಗಿ ಒಂದು ಪ್ರೊಟೆಸ್ಟ್ ಮಾಡ್ತಾ ಸರ್ 371 ವಿಶೇಷ ಸ್ಥಾನಮಾನ ಸಿಗಬೇಕು ಸಾಕಷ್ಟು ಒಂದು ಹೋರಾಟ ನಮ್ಮ ಉಮಾಕಾಂತ್ ನಿಗಡಿಗಿಯವರಾಗಿರ್ಬೋದು, ಟೆಂಗ್ಲಿಯವರಾಗಿರ್ಬೋದು. ಆ ಒಂದು ಸಮಯದಲ್ಲಿ ಈ ಒಂದು ವಿಶೇಷವಾದಂಥ ಒಂದು 371 ಬರಬೇಕಂದ್ರೆ ಇವತ್ತು ಸರ್ಕಾರಕ್ಕಾಗಿರ್ಬೋದು, ಇವತ್ತಿನ ಏನು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಕ್ಕಾಗಿರ್ಬೋದು, ನಮ್ಮ ಇಲ್ಲಿನ ಒಂದು ರಾಜಕೀಯ ಒಂದು ಜನಪ್ರತಿನಿಧಿಗಳಿಗೆ ಕೂಡ ಕಂಟಿನ್ಯೂಸ್ ಫಾಲೋಅಪ್ ಮಾಡೋದ್ರಲ್ಲಿ ಚೇಂಬರ್ನ ವಿಶೇಷ ಪಾತ್ರ ಇದೆ ಸರ್. ಅದಲ್ಲದೆ ತಮಗೆ ತಿಳಿದ ಹಾಗೇನೆ ಸರ್, ಇಲ್ಲಿ ಇವತ್ತಿನ ದಿವಸ ಗುಲ್ಬರ್ಗದಲ್ಲಿ ಜಯದೇವ ಹೃದ್ರೋಗ ಸಂಸ್ಥೆ ಕಲಬುರಗಿಯಲ್ಲಿ ಬರಬೇಕಂದ್ರೆ ಕೂಡ ಚೇಂಬರ್ ಆಫ್ ಕಾಮರ್ಸ್ನ ಒಂದು ಸಾಕಷ್ಟು ಒಂದು ಶ್ರಮ ಇದೆ ಸರ್. ಇದು ಜಯದೇವ ಮೊದಲನೇದಾಗಿ ಬರಬೇಕಂದ್ರೆ 100 ಹಾಸಿಗೆಯ ಒಂದು ಆಸ್ಪತ್ರೆ ನಮ್ಮ ಈಗಿನ ಹೆಲ್ತ್ ಎಜುಕೇಷನ್ ಮಿನಿಸ್ಟರ್ ಆದಂಥ ಶ್ರೀ ಶರಣ್ ಪ್ರಕಾಶ್ ಪಾಟೀಲ್ ಅವರ ಒಂದು ಪರಿಶ್ರಮದಿಂದ ಕಲಬುರಗಿಗೆ ಅದು ಬಂತು ಸರ್. ತದನಂತರ ಅಲ್ಲಿ ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಒಂದು ಆಸ್ಪತ್ರೆ ನಡೆದಾಗ ನಾವು ಚೇಂಬರ್ ಆಫ್ ಕಾಮರ್ಸ್ನವರು ಹೋಗಿದ್ದಾಗ ನೋಡಿದ್ವಿ. ಅಲ್ಲಿಂದ ಒಂದು ಕೆಲವೊಂದು ಬಹಳಷ್ಟು ರಷ್ಟಾಗಿ ಪ್ರಾಬ್ಲಮ್ಸ್ಗಳು ಆಗ್ತಾ ಇದ್ವು, ಅಂದರೆ ಬಹಳಷ್ಟು ಇಕ್ಕಟ್ಟಾಗಿದಂಥ ಒಂದು ಅನಿಸ್ತಾ ಇತ್ತು. ಆ ಒಂದು ಸಂದರ್ಭದಲ್ಲಿ ಕಲಬುರಗಿಗೆ ನಾವು ಡಾಕ್ಟರ್ ಮಂಜುನಾಥ್, CN ಮಂಜುನಾಥ್, ಜಯದೇವದ ಆಗಿನ ಒಂದು MD ಅವರಿದ್ದರು, ಅವರಿಗೆ ನಾವು ಕಲಬುರಗಿ ಕರೆಸಿ ಒಂದು ಕಲಬುರಗಿನಲ್ಲಿ ಪಂಡಿತ್ ರಂಗಮಂದಿರ ಒಂದಲ್ಲಿ ದೊಡ್ಡ ಒಂದು ಸೆಮಿನಾರ್ ಆರ್ಗನೈಸ್ ಮಾಡಿದ್ವಿ ಸರ್. ಆ ಒಂದು ಸಂದರ್ಭದಲ್ಲಿ ನಮ್ಮ ಕಲಬುರಗಿ ಹಾಗೂ ನಮ್ಮ ಇವತ್ತಿನ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರ ಒಂದು ಫಂಕ್ಷನ್ನಲ್ಲಿ ಅವರು ಹಾಗೂ ಶರಣ್ ಪ್ರಕಾಶ್ ಪಾಟೀಲ್ ಸರ್ ಕೂಡ ಇದ್ರು. ಆ ಒಂದು ನೇತೃತ್ವದಲ್ಲಿ ಒಂದು ಭವ್ಯವಾದಂಥ ಒಂದು ವರ್ಕ್ಶಾಪ್ ಆರ್ಗನೈಸ್ ಮಾಡಿದ್ವಿ ಚೇಂಬರ್ ಆಫ್ ಕಾಮರ್ಸ್. ಆ ಒಂದು ಸಂದರ್ಭದಲ್ಲಿ ನಾವು ಡಾಕ್ಟರ್ CN ಮಂಜುನಾಥ್ ಅವರಿಗೆ ಒಂದು ಮನವಿ ಒಂದು ಸಲ್ಲಿಸಿದ್ದೀವಿ ಸರ್. ಅವತ್ತಿನ ದಿವಸ ನಮ್ಮ ಕಲಬುರಗಿಗೆ ಮೈಸೂರು ಮಾಡೆಲ್ನಂತೆ 350 ಹಾಸಿಗೆಯ ಒಂದು ಒಳ್ಳೆ ಒಂದು ಜಯದೇವ ಬಿಲ್ಡಿಂಗ್ ನಿರ್ಮಾಣ ಆಗ್ಬೇಕಂತ ನಾವು ಕೇಳಿದಾಗ ಅವರು ಅವತ್ತಿನ ದಿವಸ ಬಹಳಷ್ಟು ಖುಷಿಯಾಗಿದ್ದರು. ಡಾಕ್ಟರ್ ಮಂಜುನಾಥ್ ಅವರು ಅವತ್ತಿನ ದಿವಸನೇ ಅವರು ಅನೌನ್ಸ್ ಮಾಡಿದ್ರು 150 ಕೋಟಿ ವೆಚ್ಚದಲ್ಲಿ ಕಲಬುರಗಿ 350 ಬೆಡ್ಡಿನ ಆಸ್ಪತ್ರೆ ನಾನು ಮಾಡ್ತೀನಿ ಅಂತೇಳಿ ಮಾತು ಕೊಟ್ಟರು ಸರ್. ವಿತ್ತಿನ್ ಸರ್ ಅದು 2018ರಲ್ಲಿ ನೋಡಿ ಸರ್. ಇವತ್ತು ತಮ್ಗೆ ತಿಳಿದಾಗ 2025ರಲ್ಲಿ ಈ ಒಂದು ಜಯದೇವ ಆಸ್ಪತ್ರೆ ಇವತ್ತು ಲೋಕಾರ್ಪಣೆ ಆಯಿತು. ಇವತ್ತಿನ ದಿವಸ ಸಾವಿರಾರು ಒಂದು ಹೃದ್ರೋಗ ಪೇಷಂಟ್ಸ್ಗಳು ಇರ್ಬೋದು ಅದ್ರ ಸೌಲಭ್ಯ ಪಡಿತಾ ಇದ್ದಾರೆ ಸರ್. ಇದು ಕಲಬುರಗಿಗೆ ಡಾಕ್ಟರ್ CN ಮಂಜುನಾಥ್ ಅವರು ಕೊಟ್ಟಂತ ಒಂದು ಆಶೀರ್ವಾದ. ಅದಲ್ಲದೇನೆ ಸರ್, ನಾವು ಕಲಬುರಗಿನಲ್ಲಿ ನಮ್ಮ ಚೇಂಬರ್ ಆಫ್ ಕಾಮರ್ಸ್ ಇವತ್ತು ದಿವಸ
ಏರ್ಪೋರ್ಟ್ ಬರೋಕ್ಕೂ ನಾವು ಬಡದಾಡಿದ್ವಿ. ಇವತ್ತು ಸಾಕಷ್ಟು ಸಮಸ್ಯೆಗಳ ಬಗ್ಗೆ ಬಡದಾಡ್ತಿದ್ದೀವಿ. ಈಗ ತಾವು ಕೇಳಿದ್ರೆ ಟೆಕ್ಸ್ಟೈಲ್ ಪಾರ್ಕ್ ಬಗ್ಗೆ. ಇದು ಟೆಕ್ಸ್ಟೈಲ್ ಪಾರ್ಕ್ ಒಂದು ಕಿಡಿ ಶುರು ಆಗಿದ್ದು ಚೇಂಬರ್ ಆಫ್ ಕಾಮರ್ಸ್ ಇಂದನೇ. ನಮ್ಮ ಒಂದು ಆಗಿನ ಅಧ್ಯಕ್ಷರಾದಂಥ ಪ್ರಶಾಂತ್ ಮಾನ್ಕರ್ ಅವರ ನೇತೃತ್ವದಲ್ಲಿ ನಾವು ನಮ್ಮ ಕಲಬುರಗಿ ಒಂದು ಸಂಸದರಾದಂಥ ಶ್ರೀ ಉಮೇಶ್ ಜಾಧವ್ ಅವರ ಒಂದು ಸಪೋರ್ಟ್ನಿಂದ ನಾವು ಪಾರ್ಲಿಮೆಂಟಿಗೆ ಹೋದೆವು ಸರ್. ಉಮೇಶ್ ಜಾಧವ್ ಅವರ ನೇತೃತ್ವದಲ್ಲಿ ನಾವು ಆಗಿನ ಒಂದು ನಮ್ಮ ಪಿಯೂಷ್ ಗೋಯಲ್ ಅವರು ಅವಾಗಿನ ಒಂದು ಜವಳಿ ಖಾತೆ ಮಂತ್ರಿಗಳಾಗಿದ್ರು. ಅವ್ರಿಗೆ ಕೂಡ ಅವ್ರನ್ನ ಭೇಟಿಯಾಗಿ ನಾವು ಎಸ್ ಸರ್ ಡೆಲ್ಲಿಗೆ ಹೋಗಿದ್ದೀವಿ ಸರ್. ನಾವು ಡೆಲ್ಲಿಗೆ ಹೋಗಿಸಿಂದ ಅಲ್ಲಿಂದ ನಮ್ಮ ಮನವಿ ಸಲ್ಲಿಸಿದೇವಿ. ಈಗ ಗುಲ್ಬರ್ಗ, ಬಿಜಾಪುರ ಮತ್ತು ತುಮಕೂರು ಅಂತ 3 ಜಿಲ್ಲೆಗಳ ಹೆಸರಿತ್ತು. ಅದರಲ್ಲಿಂದ ನಾವು ಕಲಬುರಗಿಗೆ ಆಗಬೇಕು. ಯಾಕಂದರೆ ಕಲಬುರಗಿನಲ್ಲಿ ನೋಡ್ರಿ ಸಾಕಷ್ಟು ಈಗ ಏನಿದೆ ಸರ್, ಸುಮಾರು 5 ಲಕ್ಷ ಹೆಕ್ಟರ್ಕ್ಕಿಂತಲೂ ಹೆಚ್ಚಿನ ಒಂದು ಏರಿಯಾದಲ್ಲಿ ಹತ್ತಿ ಬೆಳೆ ಆಗ್ತಾ ಇದೆ ಸರ್. ಅದಕ್ಕಾಗಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಈ ಒಂದು ಟೆಕ್ಸ್ಟೈಲ್ ಪಾರ್ಕ್ ಆಗಬೇಕಂತ ನಾವು ಮನವಿ ಮಾಡಿಕೊಂಡಾಗ ನಾವು ಸಾಕಷ್ಟು ಪ್ರಯತ್ನ ಮಾಡಿ ಆಗಿನ ಒಂದು ಮುಖ್ಯಮಂತ್ರಿಗಳಾದಂಥ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಸಾಕಷ್ಟು ನಮ್ಮ ಒಂದು ಕಲಬುರಗಿಗೆ ಬರೋ ಸಲಕ್ಕೆ ಅವರು ಸಹಾಯ ಮಾಡಿದರು. ಆವಾಗ ಅದು ಕಲಬುರಗಿಗೆ ಬಂತು. ಅದರ ನಂತರ ಅದರದ್ದು ಒಂದು ಪೂಜೆ ಕೂಡ ಮಾಡಿ ಅದು ಒಂದು ಶುರು ಅಂತೂ ಮಾಡಿದರು. ಬಟ್ ಆದರೆ ಇಲ್ಲಿವರೆಗೂ ಯಾವುದೇ ರೀತಿಯಿಂದ ಇನ್ನೂ ಒಂದು ಲೆವೆಲ್ಗೆ ಬಂದಿಲ್ಲ. ಆದರೂ ಕೂಡ ಸಾಕಷ್ಟು ಇವತ್ತಿನ ದಿವಸ ನಮ್ಮ ಈಗಿನ ಜವಳಿ ಖಾತೆಯ ರಾಜ್ಯ ಮಂತ್ರಿಗಳಾದಂಥ ಶಿವಾನಂದ ಪಾಟೀಲ್ ಅವರಾಗಿರ್ಬೋದು, ನಮ್ಮ KKRDBಯ ಒಂದು ಅಧ್ಯಕ್ಷರಾದಂಥ ನಮ್ಮ ಅಜಯ್ ಸಿಂಗ್ ಸಾಹೇಬರು ಕೂಡ ಈ ಒಂದು ಇದಕ್ಕೆ ಸಾಕಷ್ಟು ಆಗಬೇಕೆಂಬುದಕ್ಕೆ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಗ ಒಂದು ಲೆವೆಲ್ನಲ್ಲಿ ಏನದಲ್ಲ ಸರ್, ಜವಳಿ ಪಾರ್ಕ್ ಬೇಸಿಕ್ ವರ್ಕ್ಸ್ ಏನದಲ್ಲ ಸರ್, ಅದು ಆಗಕ್ಕೆ ಶುರು ಆಗಿದೆ ಸರ್. ಈಗ ಎಲ್ಲಿದೆ ಸರ್ ಇದು? ಇದು ಹೊನ್ನಕಿರಣಗಿ ಪ್ರತಾಪಾದ್ ಅಂತ ಏರಿಯಾದಲ್ಲಿ ಮೊದಲು ಈ ಒಂದು ಏರಿಯಾ ಪವರ್ ಡಿಪಾರ್ಟ್ಮೆಂಟ್ ಅಂದರೆ ಒಂದು ಪವರ್ ಪ್ಲಾಂಟ್ಸ್ ಆ ಥರದ ಒಂದು ಪ್ಲಾಂಟ್ಸ್ಗಳಲ್ಲಿ ಮಾಡುವಂಥ ಒಂದು ಉದ್ದೇಶ ಹೊಂದಿದ್ರು. ಆದರೆ ಅದು ಆಗಲಿಲ್ಲ. ತದನಂತರ ಇದಕ್ಕೇನದಲ್ಲ ಸೋಲಾರ್ ಪಾರ್ಕ್ ಮಾಡಬೇಕಂತ ಕನ್ವರ್ಟ್ ಮಾಡಿದ್ರು. ಆದರೆ ನಾವು ಸೋಲಾರ್ ಪಾರ್ಕ್ ಎಲ್ಲಿನೂ ಮಾಡ್ಬೋದು, ನೀವು ನಮಗೇನದಲ್ಲ ಈ ಜಾಗ ಟೆಕ್ಸ್ಟೈಲ್ ಪಾರ್ಕ್ ಕೊಡಬೇಕಂತ ನಾವು ಬೊಮ್ಮಾಯಿ ಅವರಿಗಾಗಿರ್ಬೋದು, ಆಗಿನ ಒಂದು ಇಂಡಸ್ಟ್ರಿ ಮಿನಿಸ್ಟರ್ ಆದಂಥ ಮುರುಗೇಶ್ ನಿರಾಣಿ ಅವರಿಗೆ ಕೂಡ ನಾವು ಕಂಟಿನ್ಯೂಸ್ ಫಾಲೋ ಅಪ್ ಮಾಡಿ ಕಲಬುರಗಿಗೆ ಈ ಒಂದು ಪ್ರತಾಪಾದ್ ಹೊನ್ನಕಿರಣಿಗೆ ಒಂದು ಭಾಗದಲ್ಲಿ ಈ ಟೆಕ್ಸ್ಟೈಲ್ ಪಾರ್ಕ್ ನಿರ್ಮಾಣ ಆಗಬೇಕಂದ್ರೆ ಸಾಕಷ್ಟು ಚೇಂಬರ್ ಆಫ್ ಕಾಮರ್ಸ್ ಅದು ಆವಾಗಿಂದ ಈಗಿನವರೆಗೂ ಕೂಡ ನಾವು ಬಹಳಷ್ಟು ಸತತ ಪ್ರಯತ್ನ ಮಾಡ್ತಿದ್ವಿ. ನಾವು ಹೋದ ತಿಂಗಳು ನಾವು ಈವನ್ ದೆಹಲಿಗೆ ಹೋಗಿ ಬಂದೀವಿ ಸರ್. ನಾವು ದೆಹಲಿಗೆ ಹೋಗಿ ಈ ಒಂದು ಜವಳಿ ಖಾತೆ ಏನು ಮಿನಿಸ್ಟರ್ ಇರ್ತಾರೆ ಗಿರಿರಾಜ್ ಸಿಂಗ್ ಅವರು, ಕೇಂದ್ರ ಯೂನಿಯನ್ ಮಿನಿಸ್ಟರ್, ಅವ್ರಿಗೆ ಕೂಡ ಭೇಟಿಯಾಗಿ ಬಂದೀವಿ. ಅವ್ರು ಹೇಳಿದರು ಮೊದಲು ನಿಮ್ಮ ಕರ್ನಾಟಕ ರಾಜ್ಯದಿಂದ ಏನು ಬೇಸಿಕ್ ವರ್ಕ್ಸ್ಗಳು ಆಗಬೇಕು, ಅಲ್ಲಿಂದ ಆದ ನಂತರ ನಾವು ಮುಂದಿನ ಒಂದು ದಿನಗಳಲ್ಲಿ ಕೇಂದ್ರ ಸರ್ಕಾರದ ಏನದ ಅನುದಾನ ಕೊಡಬೇಕು, ನಾವು ಕೊಡ್ತೀವಿ ಅಂತ ಅವ್ರು ಭರವಸೆ ಕೊಟ್ಟಿದ್ದಾರೆ. ಅದೇ ರೀತಿ ನಾವು ಮೊನ್ನೆ ದಿವಸ ಅಂದರೆ 2 ದಿವಸ ಹಿಂದೆ ನಾನು ಬೆಂಗಳೂರಿನಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯನವರು ಒಂದು ಪ್ರೀ ಬಜೆಟ್ ಮೀಟಿಂಗ್ ಕರೆದಾಗ ಆ ಒಂದು ಸಂದರ್ಭದಲ್ಲಿ ನಾನು ಈ ಒಂದು ಮನವಿ ಮತ್ತೆ ಸಲ್ಲಿಸಿದ, ನಮಗೆ ಟೆಕ್ಸ್ಟೈಲ್ ಪಾರ್ಕಿಗೆ ಏನು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡಿಕೊಡ್ಬೇಕು, ರಾಜ್ಯ ಸರ್ಕಾರದಿಂದ ತಾವು ಇಮಿಡಿಯೇಟ್ ಆಗಿ ತಾವು ಮಾಡಬೇಕಂತ ನಾವು ಕೋರಿಕೊಳ್ತಾ ಇದ್ದೀವಿ. ನಾವು ಯಾವುದೇ ಕಾರಣಕ್ಕೂ ಈ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಸ್ಲೋಗತಿಲಿಂದ ಆಗಿದ್ದಕ್ಕೆ ನಾವು ಬಿಡೋದಿಲ್ಲ. ಇದಕ್ಕೆ ಫಾಸ್ಟ್ ಆಗಿ ಕೆಲಸ ಆಗಬೇಕು. ಬರ್ತಕ್ಕಂಥ ದಿನಗಳಲ್ಲಿ ಲಕ್ಷಾನುಗಟ್ಟಲೆ ಜನರ ಒಂದು ಏನದಲ್ಲ ಸರ್ ಉದ್ಯೋಗಗಳು ಸೃಷ್ಟಿ ಆಗುತ್ತೆ. ಈ ಒಂದು ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಬರೋದ್ರಿಂದ ಸಾಕಷ್ಟು MSMEಗಳು ಕೂಡ ಬೆಳಿತಾವೆ ಅಂತ ಎಂಬ ಒಂದು ಭರವಸೆ ಇದೆ. ಚೇಂಬರ್ ಆಫ್ ಕಾಮರ್ಸ್ ಯಾವತ್ತೂ ಕೂಡ ಇಂಥ ಒಂದು ಏನು ಯೋಜನೆ ಬರ್ತಾ ಇದ್ದಾರೆ ಅದಕ್ಕೆ ನಾವು ಬೆನ್ಬಿದ್ದು ಸಾಕಷ್ಟು ಕಷ್ಟಪಟ್ಟು ನಾವು ಸುಮಾರು 3-4 ಸರಿ ನಾವು ದೆಹಲಿಗೆ ಹೋಗಿ ಬಂದೀವಿ, ಮತ್ತೆ ಬೆಂಗಳೂರು ಹೋಗಿ ಬಂದೀವಿ. ಸಾಕಷ್ಟು ಪ್ರಯತ್ನ ನಾವು ಈ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಕಲಬುರಗಿ ತರದಂತ ಒಂದು ಪ್ರಯತ್ನ ಮಾಡ್ತಾ ಇದೀವಿ ಸರ್. ಆಗಿದೆ, ಕೆಲಸ ಕೂಡ ಶುರು ಆಗಿದೆ ಸರ್. ಈ ಶುರು ಆಗಿ ಇದು ಪೂರ್ಣ ಪ್ರಮಾಣದಲ್ಲಿ ಈ ಜವಳಿ ಪಾರ್ಕ್ ಅಸ್ತಿತ್ವದಲ್ಲಿ ಬಂದ್ರೆ ಅನೇಕ ಜನರಿಗೆ ಇದು ಉಪಯೋಗ ಆಗುತ್ತಲ್ಲ, ಅನೇಕ ಜನರಿಗೆ ಉದ್ಯೋಗ ಸಿಗುತ್ತೆ. ಹೌದು ಸರ್, ಡೈರೆಕ್ಟ್ ಆಗಿರ್ಬೋದು, ಇಂಡೈರೆಕ್ಟ್ ಆಗಿರ್ಬೋದು, ಸುಮಾರು 1 ಲಕ್ಷಕ್ಕೂ ಹೆಚ್ಚಿನ ಒಂದು ಉದ್ಯೋಗ ಸೃಷ್ಟಿ ಆಗುತ್ತೆ ಸರ್. ಬಹಳ ದೊಡ್ಡ ಕೆಲಸ ಮಾಡ್ತಾ ಇದ್ದೀರಾ ಹೇಳ್ತಾ ಇದ್ದಾರೆ ಶರಣಪ್ಪಪ್ಪ ಅವರು ಅಧ್ಯಕ್ಷರು ಚೇಂಬರ್ ಆಫ್ ಕಾಮರ್ಸ್ ಕಲಬುರಗಿ ಹೇಳ್ತಾ ಇದ್ದಾರೆ. ಈ ಟೆಕ್ಸ್ಟೈಲ್ ಪಾರ್ಕ್ ಅಥವಾ ಜವಳಿ ಪಾರ್ಕ್ ಏನಿದೆ ಇದು ಪೂರ್ಣ ಪ್ರಮಾಣದಲ್ಲಿ ಅಸ್ತಿತ್ವಕ್ಕೆ ಬಂದರೆ 1 ಲಕ್ಷಕ್ಕೂ ಮೇಲ್ಪಟ್ಟು ಉದ್ಯೋಗಗಳು ನಮ್ಮ ಭಾಗದ ಯುವಕ ಯುವತಿಯರಿಗೆ ದೊರೀತವೆ ಅಂತ ಬಹಳ ಒಳ್ಳೆ ಮಾತು ಸರ್. ಈಗ ಅನೇಕ ಟ್ರೈನ್ಸ್ ಏನೇನಿವೆ ಇವು ಕಲಬುರಗಿಯಲ್ಲಿ ನಿಲುಗಡೆ ಪಡೆಯುವುದಕ್ಕೆ, ಕಲಬುರಗಿಯಲ್ಲಿ ಈ ಸಾರ್ವಜನಿಕರಿಗಾಗಿ ರೈಲು ಸೌಲಭ್ಯವನ್ನು ಒದಗಿಸುವುದಕ್ಕೆ
ಇದಕ್ಕೂ ಚೇಂಬರ್ ಆಫ್ ಕಾಮರ್ಸ್ ಮೊದಲಿಂದ ಪ್ರಯತ್ನ ಮಾಡ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಇದು ಏನೇನು ಪ್ರಯತ್ನ ಆಗಿವೆ? ತಮಗೆ ತಿಳಿಸ್ಬೇಕಂದ್ರೆ ಇವತ್ತಿನ ದಿವಸ ಬಸವ ಎಕ್ಸ್ಪ್ರೆಸ್ ಅಂತಿದೆ ಸರ್. ಅದು ವಾರಕ್ಕೆ 2 ದಿನ 3 ದಿನ ಓಡ್ತಿತ್ತು. ಆ ಸಮಯದಲ್ಲಿ ಚೇಂಬರ್ ಆಫ್ ಕಾಮರ್ಸ್ ಸಾಕಷ್ಟು ಒಂದು ಪ್ರೊಟೆಸ್ಟ್ ಮಾಡಿ ಅದು ಪ್ರತಿದಿನ ನಡೆಯುವಂತೆ ಮಾಡ್ತು. ಇದು ಸುಮಾರು 15 ವರ್ಷ ಹಿಂದಿನ ಮಾತು ಸರ್. ಅವಾಗ ಉದ್ಯಾನ ಎಕ್ಸ್ಪ್ರೆಸ್ ಬಿಟ್ಟರೆ ನಮಗೆ KKS ಬಿಟ್ಟರೆ ಯಾವುದು ಬೆಂಗಳೂರು ಟ್ರೈನ್ ಇರಲಿಲ್ಲ. ಅದರ ನಂತರ ಏನದಲ್ಲ ಸರ್, ಬೇರೆ ಬೇರೆ ಟ್ರೈನ್ ಇವತ್ತು ದಿವಸ ಹಾಸನ್, ಸೋಲಾಪುರ್ ಏನು ಟ್ರೈನ್ ಆಗಿದೆ, ಅದರಲ್ಲಿ ಕೂಡ ಚೇಂಬರ್ ಆಫ್ ಕಾಮರ್ಸ್ನ ಒಂದು ಪ್ರಯತ್ನ ಇದೆ. ಅದಲ್ಲದೆ ಈಗ ಒಂದೇ ಭಾರತ್ ಅಂತ ಏನು ಬೆಂಗಳೂರಿಗೆ ಬೆಳಿಗ್ಗೆ ಏನು ಮೊದಲು 5 ಗಂಟೆ 15 ನಿಮಿಷಕ್ಕಿತ್ತು, ಈಗ 6 ಗಂಟೆ 10 ನಿಮಿಷಕ್ಕೆ ಅದು ಶುರು ಆಗಿದೆ. ಆ ಒಂದು ಒಂದೇ ಭಾರತ್ ಬರಬೇಕಂದ್ರೂ ಕೂಡ ನಮ್ಮ ಚೇಂಬರ್ ಆಫ್ ಕಾಮರ್ಸ್ ಸಾಕಷ್ಟು ಅದಕ್ಕೆ ಪ್ರೊಟೆಸ್ಟ್ ಮಾಡಿದೆ. ಅದಲ್ಲದೆ ಇವತ್ತಿನ ದಿವಸ ಗುಲ್ಬರ್ಗನಿಂದ ಕೊಲ್ಲಾಪುರಿಗೇನು ಮಹಾಲಕ್ಷ್ಮಿಗೆ ಹೋಗೋಕ್ಕೆ ಜನರಿಗೆ ಸಾಕಷ್ಟು ಒಳ್ಳೆಯ ಒಂದು ಅವಕಾಶ ಆಗಿದೆ ಸರ್. ಅದು ಕೂಡ ಚೇಂಬರ್ ಆಫ್ ಕಾಮರ್ಸ್ನ ಪ್ರಯತ್ನ ಸಾಕಷ್ಟು. ನಾವು ಯಾವುದೇ ಒಂದು ಕಲಬುರಗಿನಲ್ಲಿ ಇದು ಆಗಬೇಕು ಅಂತಂದ್ರೆ ಸರ್, ಅದಕ್ಕೆ ಚೇಂಬರ್ ಆಫ್ ಕಾಮರ್ಸ್ ಯಾವತ್ತೂ ಅಲ್ಲಿ ಲಭ್ಯವಿರುತ್ತೆ ಸರ್. ಲಭ್ಯ ಇದೆ. ಚೇಂಬರ್ ಆಫ್ ಕಾಮರ್ಸ್ ಮುಂಚೂಣಿಯಲ್ಲಿ ನಿಂತು ಎಲ್ಲ ಸೌಲಭ್ಯಗಳು ನಮ್ಮ ಭಾಗದ ಜನರಿಗೆ ದೊರೆಯುವಂತೆ ಮಾಡ್ತಾ ಇದೆ ಸರ್. ಈಗಾಗಲೇ ತಾವು ಪ್ರಸ್ತಾಪ ಮಾಡಿದ್ರಿ, ವಿಮಾನ ಸೌಲಭ್ಯನೂ ಇತ್ತು. ಇತ್ತೀಚೆಗೆ ಯಾಕೋ ಸ್ವಲ್ಪ ಅದರಲ್ಲಿ ವ್ಯತ್ಯಯ ಆಗಿದೆ. ಅದು ಯಾಕೆ ಏನಾಗಿದೆ, ಏನು ಮುಂದಿನ ದಿನಗಳಲ್ಲಿ ಏನಾದರೂ ಆ ವಿಮಾನ ಸೇವೆ ಮತ್ತೆ ಪ್ರಾರಂಭವಾಗುವ ಸಾಧ್ಯತೆಗಳಿವೆ ಸರ್? ಏನು 100% ಮತ್ತೆ ಶುರು ಆಗುತ್ತೆ ಸರ್. ತಮಗೆ ಹೇಳಬೇಕಂದ್ರೆ ಮೊದಲನೇದಾಗಿ ಈ ಏರ್ಪೋರ್ಟ್ ಆದ ನಂತರ ನಮಗೆ ಉಡಾನ್ ಯೋಜನೆಯಲ್ಲಿ ಅಂದರೆ ಸರ್ಕಾರ ಅರ್ಧ ಒಂದು ಏನು ನಮ್ದು ಎಕ್ಸ್ಪೆಂಡಿಚರ್ ಇರುತ್ತೆ, ಟಿಕೆಟ್ ಚಾರ್ಜಸ್ ಅರ್ಧ ಸರ್ಕಾರ ಕೊಡುತ್ತೆ, ಅರ್ಧ ನಾವು ಕೊಡೋದು, ಆ ಥರ ಒಂದು ಉಡಾನ್ ಸ್ಕೀಮ್ನಲ್ಲಿ ಇರುತ್ತೆ. ಅದು ಸುಮಾರು ಒಂದು 5 ವರ್ಷ ಇತ್ತು ಸರ್. ಅದು ಆದ ನಂತರ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು. ಹೋದ ತಿಂಗಳ ನಾವು ಡೆಲ್ಲಿಗೆ ಹೋಗಿಸಿಂದ ಇವತ್ತಿನ ದಿವಸ ನಾವು ಮಲ್ಲಿಕಾರ್ಜುನ್ ಖರ್ಗೆಜಿ ಅವ್ರ ಹತ್ರ ಹೋಗಿಸಿಂದ ಅವ್ರಿಗೆ ಕೇಳ್ಕೊಂಡಿವಿ, ತಾವು ಇದಕ್ಕೆ ಏನಾದರೂ ಮಾಡ್ಬೇಕಂತ ಕೇಳಿದಾಗ ಅವರು ಇಮಿಡಿಯೇಟ್ ಆಗಿ ನಮ್ಮ ಎದುರೇ ಒಂದು ವಿಮಾನಯಾನದ ಏನು ಮಂತ್ರಿಗಳಾಗಿರ್ತಾರೆ ಅವರು, ರಾಮಮೋಹನ್ ನಾಯ್ಡು ಅವರಿಗೆ ಇಮಿಡಿಯೇಟ್ ಆಗಿ ಅವರಿಗೆ ಫೋನ್ ತಗೊಂಡು ಕಾಲ್ ಮಾಡಿ, ನೋಡಿಯಪ್ಪ ನಮ್ಮ ಕಲಬುರಗಿಯಿಂದ ಚೇಂಬರ್ಲಿಂದ ಜನರು ಬಂದಿದ್ದಾರೆ, ಚೇಂಬರ್ಲಿಂದ ನಮ್ಮ ಕೆಲಸ ಬೇರೆ ಏನಿದ್ರು ಮಾಡಬೇಡಿ, ಮೊದಲು ನಮಗೆ ನಮ್ಮ ಜನರಿಗೆ ಏರ್ಪೋರ್ಟ್ ನಲ್ಲಿ ಏನಿದೆ ಅಲ್ಲ ಒಂದು ಫ್ಲೈಟ್ಸ್ಗಳಿಲ್ಲ, ಈಗ ಅದಕ್ಕೆ ಮತ್ತೆ ರಿಸ್ಟೋರೇಷನ್ ಮಾಡಬೇಕಂತ ಫೋನ್ ಮಾಡಿ ಅವ್ರಿಗೆ ಹೇಳಿದ್ರು. ಅದಲ್ಲದೆ ನಮಗೆ ನೆಕ್ಸ್ಟ್ ಡೇ ನಮಗೆ ಅವ್ರ ಜೊತೆಗೆ ಒಂದು ಸಂವಾದ ಮಾಡೋಕ್ಕೆ ಕೂಡ ಸಮಯ ಅವಕಾಶ ಮಾಡಿಕೊಟ್ಟಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಒಂದು ಮಾತು ಹೇಳಿದ್ರು ರಾಮಮೋಹನ್ ನಾಯ್ಡು ಅವರು, ಮತ್ತೆ ಈ ಒಂದು ವಿಮಾನಯಾನ ನಿಮ್ಮ ಕಲಬುರಗಿಯಿಂದ ಶುರು ಆಗೋದಕ್ಕೆ ನಾನು ಆದಷ್ಟು ಪ್ರಯತ್ನ ಮಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ ಸರ್. ನಮಗೆ ನೋಡಿದ್ರೆ ಎಷ್ಟೆಲ್ಲ ಕೆಲಸ ಮಾಡ್ತಾ ಇದೆ ನಮ್ಮ ಭಾಗದ ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಚೇಂಬರ್ ಆಫ್ ಕಾಮರ್ಸ್ ಅಂತೀವಿ. ಇದು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದೆ ಸರ್. ಈಗ ಸರ್ಕಾರ ಮತ್ತು ವ್ಯಾಪಾರಿಗಳಲ್ಲದೇ ಸಾರ್ವಜನಿಕರ ಕುಂದುಕೊರತೆಗಳು ಸರ್ಕಾರಕ್ಕೆ ಮುಟ್ಟಿಸುವಲ್ಲಿ, ಯಾಕೆಂದರೆ ಕಲಬುರಗಿಯಲ್ಲಿ ರಸ್ತೆಗಳು ಸಾಕಷ್ಟು ಒಳ್ಳೆ ರೀತಿಯಲ್ಲಿ ಇಲ್ಲ, ರಸ್ತೆಗಳಾಗಬೇಕು, ಕುಡಿಯುವ ನೀರಿನ ಸಮಸ್ಯೆ, ಇಂಥದ್ದೆಲ್ಲ ಬಗೆಹರಿಸುವಲ್ಲಿಯೂ ಚೇಂಬರ್ ಆಫ್ ಕಾಮರ್ಸ್ ಏನಾದರೂ ಪಾತ್ರ ನಿರ್ವಹಿಸ್ತಾ ಇದೆಯಾ, ಅಥವಾ ವ್ಯಾಪಾರಿಗಳು ಮತ್ತು ಸರ್ಕಾರ ಇಷ್ಟಕ್ಕೆ ಸೀಮಿತವಾಗಿದೆ ಸರ್? ಏನು ಹೇಗೆ? ಇಲ್ಲ ಸರ್, ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಏನಂದರೆ, ಯಾವುದೇ ಸಮಸ್ಯೆಗಳಿರಲಿ, ಇವತ್ತಿನ ದಿವಸ ರೋಡ್ಗಳು ವ್ಯವಸ್ಥಿತವಾಗಿಲ್ಲ. ಕಲಬುರಗಿನಲ್ಲಿ ಎಲ್ಲ ರೋಡ್ಗಳು ಟಗ್ಗ ಬಿದ್ದು ಹೋಗಿದೆ ಸರ್. ವಾಹನ ಸಂಚಾರವಾಗಿರ್ಬೋದು, ಇವತ್ತು ಒಂದು ಎಂಡ್ಲಿಂದ ಒಂದು ಎಂಡಿಗೆ ಹೋಗ್ಬೇಕಂದ್ರೆ ಸುಮ್ಮನೆ 5 ನಿಮಿಷದಲ್ಲಿ ಹೋಗುವಂಥ ದಾರಿ ಕೂಡ 15 ನಿಮಿಷ ಆಗ್ತಿದೆ. ಮತ್ತೆ ಸಿಟಿನಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗಿದೆ. ವ್ಯವಸ್ಥಿತವಾದಂಥ ಪಾರ್ಕಿಂಗ್ ಕೂಡ ನಮ್ಮ ಕಲಬುರಗಿನಲ್ಲಿ ಆಗಿಲ್ಲ. ಸೊ ಇದ್ರ ಬಗ್ಗೆನೂ ಕೂಡ ಚೇಂಬರ್ ಆಫ್ ಕಾಮರ್ಸ್ ಯಾವತ್ತೂ ಕೂಡ ಸರ್ಕಾರದ ಗಮನಕ್ಕೆ ತರ್ತಾ ಇರ್ತೀವಿ ನಾವು ಕಂಟಿನ್ಯೂಸ್ ಆಗಿ. ಇವತ್ತಿನ ದಿವಸ ಕಾರ್ಪೊರೇಷನ್ ಕಮಿಷನರ್ ಆಗಿರ್ಬೋದು, ಜಿಲ್ಲಾಧಿಕಾರಿಗಳಾಗಿರ್ಬೋದು, ಇವತ್ತು ಪೊಲೀಸ್ ಕಮಿಷನರ್ ಆಗಿರ್ಬೋದು, ಇವಕ್ಕೆ ಯಾವ ಸಂಬಂಧಪಟ್ಟಂತ ಯಾವುದೇ ಒಂದು ಸಮಸ್ಯೆಗಳಿದ್ರೂ ಕೂಡ ಚೇಂಬರ್ ಆಫ್ ಕಾಮರ್ಸ್ ಅದರ ಬಗ್ಗೆ ಗಮನ ಹರಿಸಿ ಆ ಒಂದು ಪರಿಹಾರ ತಂದು ಕೊಡುವಂಥ ಕೆಲಸ ಇವತ್ತು ದಿವಸ ಚೇಂಬರ್ ಮಾಡ್ತಾ ಇದೆ ಸರ್. ಸರ್, ನಿಮ್ಮ ಅಧ್ಯಕ್ಷತೆಯ ಅವಧಿ ಎಷ್ಟು ವರ್ಷ? ಇದು 2 ವರ್ಷ ಮಾತ್ರ ಸರ್. 2 ವರ್ಷ ಮಾತ್ರ. ಈಗಾಗಲೇ ತಾವು ನನಗೆ ಈಗ ನಾನು ಆಲ್ಮೋಸ್ಟ್ ಈಗ ನಾನು ಅಧ್ಯಕ್ಷ ಸ್ಥಾನ ವಹಿಸ್ಕೊಂಡು 11ನೇ ತಿಂಗಳು ನಡೀತಾ ಇದೆ ಸರ್. ನನಗೆ ಇನ್ನೂ 13-14 ತಿಂಗಳ ಒಂದು ಸೇವೆ ಮಾಡೋದಕ್ಕೆ ಅವಕಾಶ ಇದೆ, ಸಾಕಷ್ಟು ಸಮಯ ಇದೆ ಸರ್. ಇನ್ನೂ 13 ತಿಂಗಳಂದ್ರೆ ನನಗೆ ಬಹಳಷ್ಟು ಅದ ಸರ್. ಬಹಳಷ್ಟು ಕೆಲಸಗಳನ್ನ ಮಾಡ್ಬೋದು. ನಮ್ಮ ಈಗಿನ ಒಂದು ಏನು 2025-27ನೇ ಒಂದು ಸಾಲಿನ ಈ ಬಾಡಿನಲ್ಲಿ ನನ್ನ ಎಲ್ಲ ಸಹಪಾಠಿಗಳು, ಕಾರ್ಯದರ್ಶಿಗಳಾಗಿರ್ಬೋದು, ಉಪಾಧ್ಯಕ್ಷರಾಗಿರ್ಬೋದು, ಎಲ್ಲ ಆಫೀಸ್ ಬೇರರ್ಸ್, ಇವತ್ತು ಟ್ರೆಸರರ್ ಆಗಿರ್ಬೋದು, ಜಾಯಿಂಟ್ ಸೆಕ್ರೆಟರಿ ಅವರಾಗಿರ್ಬೋದು, ಮತ್ತು ಎಲ್ಲ ಸದಸ್ಯರ ಒಂದು ಏನು ಟೀಮ್ ಅದ ಸರ್, ಸಾಕಷ್ಟು ನನಗೆ ಒಳ್ಳೆ ರೀತಿಯಲ್ಲಿ ಸಹಕರಿಸಿ ನನ್ನ ಕೆಲಸ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ನಾನು ಅವರಿಗೆಲ್ಲನೂ ಕೂಡ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆ ಮತ್ತು ಧನ್ಯವಾದಗಳನ್ನು ಕೂಡ ತಿಳಿಸ್ತೀನಿ ಸರ್. ನಾನು ಕೇಳಿದ್ರಲ್ಲ, ನಮ್ಮ ಕಲ್ಯಾಣ ಕರ್ನಾಟಕ
ವಾಣಿಜ್ಯ ಮತ್ತು ಕೈಗಾರಿಕೆ ಸಂಸ್ಥೆ ಚೇಂಬರ್ ಆಫ್ ಕಾಮರ್ಸ್, ಈ ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸಿನ ಅಧ್ಯಕ್ಷರಾಗಿರುವ ಶ್ರೀ ಶರಣುಪಪ್ಪ ಅವರು ತಮ್ಮ ಸಮಯವನ್ನು ಬಿಡು ಮಾಡಿಕೊಂಡು ಅಂತರ್ವಾಣಿಗೆ ಆಗಮಿಸಿ ಬಹಳ ವಿಶೇಷವಾದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಮ್ಮ ಭಾಗದಲ್ಲಿ ಇದೊಂದು ಬಹಳ ಪ್ರಮುಖವಾದಂಥ ಸಂಸ್ಥೆ, ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಸಂಸ್ಥೆಯಾಗಿದೆ. ಇಂಥ ಸಂಸ್ಥೆಯ ಚುಕ್ಕಾಣಿಯನ್ನು ಹಿಡಿದು ಅಧ್ಯಕ್ಷತೆಯ ಪದವಿಯನ್ನು ಅಲಂಕರಿಸಿ ಜನರಿಗೆ ಅನುಕೂಲವಾಗುವ ದಿಸೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಭಾಗ್ಯ ಇವರಿಗೆ ಪ್ರಾಪ್ತವಾಗಿದೆ. ಇಂಥ ಸದಾವಕಾಶವನ್ನು ಕಲ್ಪಿಸಿರುವ ಎಲ್ಲ ಹಿರಿಯರಿಗೂ ಅವರು ಈಗಾಗಲೇ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ಇಂಥ ಅಮೂಲ್ಯವಾದಂಥ ಸೇವೆ ಸಲ್ಲಿಸುವ ಅವಕಾಶ ಅವರಿಗಿನ್ನೂ ಪ್ರಾಪ್ತವಾಗಲಿ. ಶರಣಬಸವೇಶ್ವರರು ಇನ್ನಿತರ ಶರಣರೆಲ್ಲರೂ ಅವರಿಗೆ ಆಶೀರ್ವಾದ ಮಾಡಲಿ. ಗುರು ಹಿರಿಯರ ಆಶೀರ್ವಾದ ನಿರಂತರವಾಗಿ ಅವರನ್ನು ಕಾಪಾಡ್ತಾ ಇರಲಿ. ಚೇಂಬರ್ ಆಫ್ ಕಾಮರ್ಸ್ ನಮ್ಮ ಭಾಗದಲ್ಲಿ ಪ್ರಮುಖವಾದಂಥ ಸಂಸ್ಥೆ, ಅದು ಉತ್ತರೋತ್ತರವಾಗಿ ಬೆಳೆಯಲಿ, ಅದರ ಶ್ರೇಯಸ್ಸು ಇನ್ನೂ ಹೆಚ್ಚಾಗಲಿ ಎನ್ನುವ ಆಶಯವನ್ನು ವ್ಯಕ್ತಪಡಿಸಿ ಇವತ್ತಿನ ಸಂದರ್ಶನವನ್ನು ಮುಗಿಸ್ತೇವೆ. ನಮಸ್ಕಾರ ಸರ್. ನಮಸ್ಕಾರ ಸರ್.